ಬಿಡ್ರಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಬೇಡ, ಅವ್ರಿದ್ದಾಗ ಮಾತಾಡೋಣ. ಶೂದ್ರ ಅಂದ್ರೆ ಏನು? ಶೂದ್ರ ಅರ್ಥ ಮಾಡ್ಕೋಬೇಕು. ಶೂದ್ರ ಅಂದರೆ ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415ರಲ್ಲಿ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ರಾಣಿಗೆ ತಗೊಂಡು ಬಂದಾಗ ಏನು ಹುಟ್ಟುತ್ತಲ್ಲ ಅವನಿಗೆ ಶೂದ್ರ ಅಂತ ಕರೀತಾರೆ. ಕ್ರಿಯಾಕ ಕಿರಾಯಿ ಮೇಲೆ ತಂದವನಿಗೆ ಶೂದ್ರ ಅಂತಾರೆ. ಓಡಿಸ್ಕೊಂಡ್ ಬಂದಕ್ಕಿ ಹುಟ್ಟಿರ್ತಕ್ಕಂಥವನಿಗೆ ಶೂದ್ರ ಅಂತಾರೆ. ದಾಸಿಯ ಮಗನಿಗೆ ಶೂದ್ರ ಅಂತಾರೆ. ಬಹುಶಃ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಭಾಷೆದಾಗ ಶೂದ್ರ ಅಂದ್ರೆ ಹಾದ್ರು ಕುಟ್ದವ ಅಂತ ಕರೀತಾರೆ. ಶೂದ್ರ ಅಂದ್ರೆ ಹಾದ್ರು ಕುಟ್ದವ. ನಮಗನಲ್ಲಿ ನಾವು ಪಂಚಮರು ಅಂತಾರೆ ಅಥವಾ ಅಸ್ಪೃಶ್ಯರು ಅಂತಾರೆ. ನನಗೆ ಶೂದ್ರ ಅಂದ್ರೆ ಡೈರೆಕ್ಟ್ ಅಂತ ಇದ್ದಾರೆ ಅವರಿಗೆ, ನೀವು ಹಾದ್ರು ಕುಟ್ಟಿರಿ ಅಂತ. ಶೂದ್ರ ಮುಂಡೆ ನೀವು ಗುಡಿಯಾಗ ಬರಬೇಡ್ರಿ, ಶೃಂಗೇರಿಗೆ ಹೋಗ್ರಿ, ನೀವು ಶೂದ್ರ ಇದ್ರೆ ಜನಿವಾರೆಲ್ಲ ಬರಬೇಡ್ರಿ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಇನ್ನೊಬ್ಬ ಶೂದ್ರ ಯಾರಂದ್ರೆ ಯಾವನು ಜನಿವಾರ ಧರಿಸೋದಿಲ್ಲವೋ, ಯಾವನಿಗೆ ಉಪನಯನ ಆಗೋದಿಲ್ಲವೋ, ಯಾವನಿಗೆ 16 ಸಂಸ್ಕಾರ ಮಾಡಿಕೊಟ್ರು. ಔಟ್ ಕ್ಯಾಸ್ಟ್ ಪೀಪಲ್. ನೀವು ಜಾತಿಯಿಂದ ಹೊರಗಿದ್ದೀರಿ, ಧರ್ಮದಿಂದ ಹೊರಗಿದ್ದೀರಿ, ನೀವು ವರ್ಣಲಿಂದ ಹೊರಗಿದ್ದೀರಿ. ನಿಮಗೆಲ್ಲ ಹುಡುಕಾಡ್ತಂದು 101 ಜಾತಿ ಮಾಡಿ ಸಂವಿಧಾನಕವಾಗಿರ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವಿನ ನಿಮ್ಮ ಜಗಲಿ ಮೇಲಿನ ದೇವರಲ್ಲ, ಅದು ಅರ್ಥ ಮಾಡ್ಕೊರಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾನು ನೆನಪಿಸ್ಬೇಕಾಗುತ್ತೆ. ನಿನ್ನ ಮಹಿಳೆಯರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀರಿ ಅಲ್ರಿ, ನಿಮಗೆ ಯಾರು ಜಡೀರಿ ಅಂದಾರ, ನಿಮಗೆ ಯಾರು ಹೊಡೀರಿ ಅಂದಾರ ಅವರನ್ನೇ ಪೂಜೆ ಮಾಡ್ತಿರಲ್ರಿ. ನಾಯಿಗೆ ಹಡಿ ಅಂದ್ರೆ ಅದು ಮನುಷ್ಯನಿ ಬರಂಗಿಲ್ಲ. ಹಂದಿ ಒಂದು ಕಲ್ ತೋರಿ ನಾಲೆಂದು ಬಿಟ್ಟು ಓಡ್ ಹೋಗಿಬಿಡ್ತದ. ಉದಾಹರಣೆ, ನೀವು ಯಾವ ದೇವ್ರಿಗೆ ಪೂಜೆ ಮಾಡ್ತೀರಿ ಅಥವಾ ನಿಮ್ಮ ಅನುಚರರು, ನಿಮ್ಮ ಫಾಲೋವರ್ಸ್ ಯಾರು ಪೂಜೆ ಮಾಡ್ತಾರೆ ನೋಡಿ, ಆ ಧರ್ಮದಲ್ಲಿ ಏನು ಹೇಳುತ್ತೆ? ಪಿತಾ ರಕ್ಷಿತಿ ಕೌಮರ್ಯೆ ಭರ್ತಾ ರಕ್ಷಿತಿ ಯೌವನೆ ರಕ್ಷಂತಿ ಸ್ಥವಿರೆ ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ. ಅಂದರೆ ಸಣ್ಣಾಗಿರ್ಬೇಕಾದ್ರೆ ತಂದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾನೆ. ದೊಡ್ಡಕ್ಕಾದ ಮಕ್ಕ ಮದುವೆ ಆದ ಮಕ್ಕ ಗಂಡ ರಕ್ಷಣೆ ಕೊಡ್ತಾನೆ. ಮುಪ್ಪಿನ ವಯಸ್ಸಿನ ಮಕ್ಕಳು ರಕ್ಷಣೆ ಕೊಡ್ತಾರೆ. ಅದಕ್ಕೆ ಈ ಹೆಣ್ಣು ಬಾರಿಗೆ ನ ಸ್ತ್ರೀ ಸ್ವಾತಂತ್ರ್ಯ ಮಹಾರತಿ, ಇವಕ್ಕೆ ಸ್ವಾತಂತ್ರ್ಯ ಕೊಡಬಾರ್ದು, ಇವು ಗುಲಾಮರು ಅಂತ ಹೇಳ್ತಾರೆ. ಮತ್ತೆ ಹೋಗಿ ತಂದೆ ನೋಡೋ ರಾಮ ಕೃಷ್ಣ ಪರಮಾತ್ಮ ಅಂತ ನಮಸ್ಕಾರ ಮಾಡ್ತೀನಿ. ಸ್ತ್ರೀ ಶೂದ್ರ ವಿಟ್ ಛತ್ರವದೋ ನಾಸ್ತಿಕಂ ಚೋಪಾಪಾತಕಂ ಅಂತ ಹೇಳ್ತಾರೆ. ಅದೇ ಹಿಂದೂ ಧರ್ಮದಲ್ಲಿ ಸ್ತ್ರೀ ಶೂದ್ರ ವಿಟ್ ಛತ್ರವದೋ ನಾಸ್ತಿಕಂ ಚೋಪಾಪಾತಕಂ. ಅಂದ್ರೆ ಈ ಸ್ತ್ರೀಯರನ್ನು ಶೂದ್ರನ್ನು ಕೊಂದ್ರ ಪಾಪಿಲ್ಲ, ಇವು ಕೊಲ್ಲರಿ ಅಂತ ಹೇಳ್ತಾರೆ. ಅಸ್ಪೃಶ್ಯರಿಗಲ್ಲ. ಮತ್ತ ಅವೇ ಹೋಗಿ ನಿಂದಿರ್ತಾವ, ತೀರ್ಥ ಕೊಡ್ರಿ. ಇನ್ನೊಂದು ಗೊತ್ತಾ, ನೀವು ಯಾರೋ ಗುಡಿಗೆ ಹೋದ್ರೆ ನಿಮಗೆ ಹೇಳ್ತೀನಿ ನಾ, ಅವ್ರು ಹೋದ್ರು ಹೋಗ್ಲಿ, ಗುಡಿಗೆ ಹೋಗಿ ಹನುಮಂದೇವ್ರ ದಾರ ಕಟ್ಕೊಂಡ್ ಬರ್ತೀರಪ್ಪ, ಯಾವ್ದೋ ದಾರ ಕಟ್ಕೊಂಡ್ ಬರ್ತೀರಿ. ಯಾವ ದೇವ್ರದು ಏನು ಶ್ಲೋಕ ಹೇಳ್ತಾರ ಅವರು? ಏನಬದ್ದು ದಾನವೇಂದ್ರ ಬಲಿ ರಾಜ ಮಹಾಬಲಿ ತೇನತ್ವಂ ಮಹಾಚಲ ಅಂತ. ಅದು ಹೇಳೇ ಕಟ್ತಾ ನಿಮಗೆ ನೀವು 51-100 ರೂಪಾಯಿ ಕೊಡ್ತೀರಿ. ಏನದರ ಅರ್ಥ? ಹುಚ್ಚೋಳ ಮಗನೇ, ನಿಮ್ಮ ಮಹಾಪುರುಷನಾಗಿರ್ತಕ್ಕಂಥ ಬಲಿಚಕ್ರವರ್ತಿಗೆ ದಾರ ಕಟ್ಟಿ ಗುಲಾಮ ಮಾಡ್ಕೊಂಡೆ, ಇವತ್ತಿನಿಂದ ನೀನು ಬ್ರಾಹ್ಮಣನ ಗುಲಾಮ ಅಂತ. ಅರೆ ರೊಕ್ಕ ಕೊಟ್ಟಿ ಆರ್ತಿ ಎತ್ತಿ ಅವನ ಕಡೆ ಗುಲಾಮ್ ಇದ್ದೀನ್ರಿ ಎತ್ತ ಕಟ್ಸ್ಕೊಂಡ್ಬರ್ತೀರಿ. ಇನ್ನೂ ಸಮೀಪ ಹೇಳ್ತೀನಿ ನಿಮಗೆ, ಭಾಳ ಸಮೀಪ. ಏನಂದ್ರೆ ಒಬ್ಬ ಪುರೋಹಿತನ ಬಲ್ಲಿ ಹೋಗ್ತೀರಿ, ನಿಮ್ಮ ಮಗಂದೋ ಮಗಳು ಲಗ್ನ ಮಾಡೋದಿರ್ತದೆ. ಆ ಲಗ್ನ ಮಾಡೋ ಟೈಮಿಗೆ ಕುಂಡಲಿ ಬರ್ಕೊಂಡ್ಬರ್ತೀರಿ. ಅವ ಕುಂಡಲಿ ಒಳಗೆ ಏನು ಬರೀತಾನೆ? ಹಿಂಗೆ 8 ಖಾನೆ ಹಾಕಿರ್ತಾನೆ, 8 ಚೌಕ್ ಹಾಕಿರ್ತಾನೆ. ಇಲ್ಲಿ ನಿಮ್ಮದು ವರ್ಣ ಶೂದ್ರ ಅಂತ ಬರೀತಾನೆ. ಗಣ ಯಾವುದಂದ್ರೆ ರಾಕ್ಷಸ ಗಣ ಅಂತ ಬರೀತಾನೆ. ಅರೆ 1000 ರೂಪಾಯಿ ಕೊಟ್ಟು ನೀ ಹಾದ್ರ ಕುಟ್ಟಿದಿ ರಾಕ್ಷಸ ಇದ್ದಿ ಅಂತ ಬರ್ಕೊಂಡ್ಬರ್ತೀರಿ. ನಿಮ್ಮಂಥ ಮೂರ್ಖರು ಅಂಧ ಭಕ್ತರು ಅವ್ರಿಗೆ ಸಿಗ್ತಾರೆ. ಇದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರೀಡಲ್ಸ್ ಆಫ್ ಹಿಂದೂಸಮ್ ಬರೆದು ಕೊಟ್ಟರು ನಿಮಗೆ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಒಗಟುಗಳು ಮತ್ತೆ ರಾಮಕೃಷ್ಣರ ಬಾನಗಡಿಗಳು ತೆಗೆದುಕೊಟ್ಟದ್ದು ಅದರ ಸಲಕ್ಕೆ ಬೇಡ. ಇವತ್ತು ಉತ್ತರ ಭಾರತದಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಫಿಲಾಸಫಿ ನಡೆದಿದೆ. ಏನಂದ್ರೆ, ನೀವು ಸಣ್ಣಾಗಿರ್ಬೇಕಾದ್ರೆ ರಾಮ ಯಾರಿದ್ದನ ಶಬರಿಯ ಎಂಜಲನ್ ತಿಂತಕ್ಕಂಥ ರಾಮನ ಪಾಠ ಇತ್ತು. ಇವತ್ತು ಎಂಥ ರಾಮನ ಅಂದ್ರೆ ಬಿಲ್ಲ ಬಾಣತ್ವ ಬರೀ ಹುಡ್ಕೋತಿರ್ಗಡ ರಾಮದನ್. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸಾತ್ವಿಕ ಅಂಶಗಳು ಅವಾಗ ಬೋಧನೆ ಮಾಡಿದ್ರೆ, ಇವತ್ತು ರಾಮಚರಿತ ಮಾನಸದಲ್ಲಿ ಇರ್ತಕ್ಕಂಥ ಕ್ರೂರತನದ ವಿಚಾರಗಳು ಪುಸ್ತಕದಲ್ಲಿವೆ. ಏನು ಕ್ರೂರತನ? ಮತ್ತೆ ಅವ್ರ ಸುತ್ತಾನೆ ಬರ್ತೀನಿ. ಏನಂದ್ರೆ, ತುಳಸಿದಾಸನ ರಾಮಚರಿತ ಮಾನಸದಲ್ಲಿ ಹೇಳ್ತಾನೆ, ಢೋಲ್ ಗಂವಾರ್ ಶೂದ್ರ ಪಶು ನಾರಿ ಏ ಸಬ್ ತಾಡನಿಕೆ ಅಧಿಕಾರಿ. ಅಲ್ಲಿ ಏನು ಹೇಳ್ತಾನೆ? ಸ್ತ್ರೀ ಸ್ವಾತಂತ್ರ್ಯ ಇಲ್ಲ, ಶೂದ್ರನಿಗೆ ಸ್ತ್ರೀಗೆ ಕೊಂದು ಬಿಡಬೇಕು, ಪಾಪನೇ ಹತ್ತರ ಕೊಲ್ರಿ ಅವಕ. ಇಲ್ಲಿ ತುಳಸಿದಾಸನ ರಾಮಚರಿತ ಮಾನಸದಲ್ಲಿ ಹೇಳ್ತಾನೆ, ಢೋಲ್ ಗಂವಾರ್ ಶೂದ್ರ ಪಶು ನಾರಿ ಏ ಸಬ್ ತಾಡನಿಕೆ ಅಧಿಕಾರಿ. ಢೋಲ್ ಅಂದ್ರೆ ಭಜನಿ ಮಾಡಕ್ಕೆ ಬಡಿತೀವಲ್ಲ ಢೋಲ್. ಗಂವಾರ್ ಅಂದ್ರೆ ರೈತರು. ಶೂದ್ರ ಅಂದ್ರೆ ಯಾವನು ಜನಿವಾರ ಹಾಕಿಲ್ಲ, 16 ಸಂಸ್ಕಾರ ಆಗಿಲ್ಲ, ಉಪನಯನ ಆಗಿಲ್ಲ. ಪಶು ಅಂದ್ರೆ ಆಕಳ ದನಗಳಿಗೆ. ನಾರಿ ಅಂದ್ರೆ ಹೆಣ್ಮಕ್ಳಿಗೆ. ಇವಕ್ಕೆ ಸದಾ ಹುಡ್ಕೋತೇ ಇರ್ಬೇಕಂತ. ಹುಡ್ಕೋತಿರ್ಲಿಲ್ಲ ಬುದ್ಧಿನೇ ಬರಲಂತ ಇವಕ್ಕೆ.
ಈ ರೀತಿ ನಿಮ್ಮನ್ನು ಕೊಂದರೂ ಪಾಪ ಇಲ್ಲ, ನೀವು ಸ್ವಾತಂತ್ರ್ಯಕಾರರು, ನಿಮ್ಮನ್ನು ಕೊಲ್ಲಬೇಕು ಅಂತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಧಾರ್ಮಿಕ ಗ್ರಂಥ ಧರ್ಮವನ್ನು, ಆ ಧಾರ್ಮಿಕ ಮಹಾಪುರುಷರು ಅಥವಾ ಧಾರ್ಮಿಕ ನಾಯಕರನ್ನು ದೇವರಂತ ಪೂಜೆ ಮಾಡ್ತೀರಿ, ನಿಮಗೆ ಬದುಕು ಕೊಟ್ಟಿರ್ತಕ್ಕಂಥ ಅಪ್ಪನನ್ನು ಮರಿತಿರಿದ್ರೆ ಮತ್ತೆ ಇದಕ್ಕಿನ ಒಂದು ಅವಿವೇಕಿಗಳು ಬೇರೆ ದೇಶದಲ್ಲಿ ಸಿಗ್ತಾರೆ ಅಂತ. ಅಲ್ರಿ, ಅವ್ರ ಅವಿವೇಕಿಗಳಿರ್ಲಪ್ಪ, ನೀವು ಅವಿವೇಕಿಗಳಾಗಲತ್ತಿರಲ್ಲ. ನಮ್ಮ ಹೆಣ್ಮಕ್ಳು ಗಣಸು ಮಕ್ಕಳು ಕುಡಿತಕ್ಕಂಥ ಹಾಲ ಕಲ್ಲಿನ ಮೇಲೆ ಹಾಕಿ ನಾಲಿ ಕಳುತ್ತೀರಿ. ಕುಡಿತಕ್ಕಂಥ ಹಾಲ ಯಾವುದೋ ಲಿಂಗನೋ ಬಸವಣ್ಣನ ಮೇಲೆ ಹಾಕಿ ಅದು ನಾಲಿ ಕಳುತ್ತೀರಿ. ನಾಲಿಗೆ ಹಾಕ ಉಚ್ಚಿ ಪವಿತ್ರತೆ ಕುಡಿತೀರಿ. ಇಂಥ ಮೂರ್ಖ ರಾಷ್ಟ್ರ 193 ರಾಷ್ಟ್ರಗಳಲ್ಲಿ ಎಲ್ಲೂ ಇಲ್ಲ. ನಾಲಿಗೆ ಹಾಕ ಉಚ್ಚಿ ಗೋಮೂತ್ರತೆ ಕುಡಿತೀರಿ, ತೋರಿಸ್ತಾರೆ ಹೌದಪ್ಪ ತಂದೆ ಕಾಪಾಡೋ ಹಾಕೊಂಡ್ಬಿಡ್ತೀರಿ. ಇಂಥ ಮೂರ್ಖರೆಲ್ಲ ಸಿಗ್ತಾರೆ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು, ಯಾರು ಬಾಬಾ ಸಾಹೇಬ್ರ ಫಲಾನುಭವಿಗಳು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅವಿವೇಕತನದಿಂದ, ಉದ್ದಟತನದಿಂದ, ಅವಕಾಶವಾದಿತನದಿಂದ ಬಾಬಾ ಸಾಹೇಬ್ರ ವಿಚಾರಗಳು, ಸಂವಿಧಾನದ ವಿಚಾರಗಳು ಮಾತಾಡ್ತಕ್ಕಂಥವ್ರಿಗೆ ಆಗಾಗ ತಕ್ಕ ಉತ್ತರ ಕೊಡಬೇಕು. ಈ ದೇಶದಲ್ಲಿ ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರು ಕೂಡ SC ST OBC ಜನಾಂಗದವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಫಲಾನುಭವಿ ಯಾರೂ ಇಲ್ಲವೇ ಅನ್ನೋದಿಲ್ಲ. SC ST OBC ಅವರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕೊಟ್ಟಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಯಾರು ಕೊಟ್ಟಿಲ್ಲ. ಇದಕ್ಕೊಂದು ತುಂಬ ಲಾಜಿಕಾಗಿ ಹೇಳ್ತೀನಿ. ನಿಮಗೆ ಯಾವಾಗ ಬೇಸರ ಬರ್ತದೆ ಹೇಳಿ ಬಿಡ್ತೀನಿ. ನಾ ಇನ್ನೂ ಚಾಲನೆ ಮಾಡಿಲ್ಲ ಸಂವಿಧಾನ ರಚನಾ ಸಮಿತಿ. ನಿಮಗೆ ಯಾವಾಗ ಬೇಸರ ಬರ್ತದೆ ಬಿಡ್ರಿ ಹೇಳ್ರಿ, ನಾನು ಬಿಟ್ಟು ಬಿಡ್ತೀನಿ. ಇದಕ್ಕೊಂದು ತುಂಬ ಚೆನ್ನಾಗಿ ಲಾಜಿಕ್ ಹೇಳ್ತೀನಿ. 2017-18ರಲ್ಲಿ ಡೆಮೋಷನ್ ಆಯ್ತು ನಮ್ಮ ಮಂದಿಗೆ. ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಅದನ್ನು, ತಹಸೀಲ್ದಾರ್ದ ಡೆಪ್ಟಿ ತಹಸೀಲ್ದಾರ್ ಹೋಗ್ಸೀನಿ, RI ಆಗಿಬಿಟ್ನು, DYSP ಸರ್ಕಲ್ ಅದನ್ನು, ಅಡಿಷನಲ್ SP DYPS ಎಲ್ಲರೂ ಡಿಮೋಷನ್ ಆಗಿಬಿಟ್ರು. ಡಿಮೋಷನ್ ಆದಾಗ ಇವರು ತಿರುಪತಿ ತಿಮ್ಮಪ್ಪಗೆ ಹೋಗಲಿಲ್ಲ, ಬಾಲಾಜಿ ವಿಶ್ವನಾಥಕ್ಕೆ ಹೋಗಲಿಲ್ಲ, ಶೃಂಗೇರಿ ಶಾರದಾಗೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಬಾಬಾ ಸಾಹೇಬ್ ಫೋಟೋ ಇಟ್ಕೊಂಡ್ರು. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಹಕ್ಕು, ಜೀವ ಹೋದ್ರೆ ನಾವು ಬಿಡಲ್ಲ ಅಂದರು. ಯಾವುದೋ ಪುಣ್ಯಾತ್ಮ ಅವು ಯಾರೋ ಪ್ರಿಯಾಂಕರಿಗೆ ಇರಲಿ, ಇನ್ನೊಬ್ರು ಯಾರೋ ರಾಜಕಾರಣಿಗಿರಲಿ, ಅವ್ರು ಏನೋ ಮಾಡಿ ಶೆಡ್ಯೂಲ್ 9ದಾಗ ತಂದು ಮಾಡಿ ರಾಷ್ಟ್ರಪತಿ ಅಂಕಿತ ಹಾಕಿ ಕೊಟ್ಟು ಡಿಮೋಷನ್ ಆದೋ ಪ್ರಮೋಷನ್ ಅದ ರೀ. ಈ ಬಡ್ಡಿ ಮಕ್ಕಳು ಹೊಸ ಮಂದಿ ಬಾಬಾ ಸಾಹೇಬರಿಗೆ ಬುದ್ಧ ವಿಹಾರಕ್ಕೆ ಬಿಕ್ಕುಗಳ ಮೇಲೆ ಹೋಗೋದು ಬಿಟ್ಟು ತಿರುಪತಿ ತಿಮ್ಮಪ್ಪಗ ಬಾಲಾಜಿಗೆ ಹರಕೆ ಹೋಗ್ತಾರೆ ಹೊಸ ಮಂದಿ. ಹೆಂಡತಿ ಮಕ್ಳಿಗೆ ಕಾರ್ ಮಾಡಿಬಿಟ್ಟು ಇಲ್ಲ ತಿರುಪತಿ ತಿಮ್ಮಪ್ಪಗ ತಲೆ ಬಳಸ್ಕೊಂಬ ನಡೆಯುತ್ತೆ, ಗಂಡ ಹೆಂಡತಿ ಹೋಗಿ ತಲೆ ಬಳಸ್ಕೊಂಬಂದು. ಇಂಥ ಅಂಧಭಕ್ತರಿರ್ತಕ್ಕಂಥ ದೇಶ ಇದು. ಐಸಾನ್ ಫರಾಮೋಸ್ ದೇಶ ಅಂತಾರೆ, ಅಂದರೆ ಕೃತಜ್ಞರಿರ್ತಕ್ಕಂಥ ದೇಶ ಇದು. ಅದಕ್ಕಾಗಿ ಸ್ನೇಹಿತರೆ, ನಿಮಗೆಲ್ಲಾದರೂ ಸಮಯ ಸಂದರ್ಭ ಸಿಕ್ಕಾಗ ಬಾಬಾ ಸಾಹೇಬರ ನೈಜ ಚರಿತ್ರೆ, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಹೇಳಿದ್ರೆ ಸಾಕು. 1955ರಲ್ಲಿ ಬಾಬಾ ಸಾಹೇಬರು ಒಂದು ದಿವಸ ಮಾತಾಡ್ತಕ್ಕಂಥ ಸಂದರ್ಭ ಆಗ್ರಾದಲ್ಲಿ ಒಂದು ಮಾತು ಹೇಳ್ತಾರೆ. ನನ್ನನ್ನು ಇಷ್ಟೆಲ್ಲ ದೂಷಿಸ್ತಿರಲ್ಲ ನೀವು, ಹೆಣ್ಣಾಗಲಿ ಗಂಡಾಗಲಿ, ನನ್ನನ್ನು ಇಷ್ಟೆಲ್ಲ ದೂಷಿಸ್ತಿರಲ್ಲ, ದಯವಿಟ್ಟು ಒಂದು ಸಾರಿ ನಾನು ಬರೆದಿರ್ತಕ್ಕಂಥ 395 ವಿಧಿಗಳ ಭಾರತದ ಸಂವಿಧಾನ ಒಂದು ಸಾರಿ ಓದಿರಲು ಆ ವ್ಯಕ್ತಿ ನನ್ನ ವಿರುದ್ಧ ಮಾತಾಡಲ್ಲ ಅಂತ ಹೇಳಿದ್ರು. ಇವತ್ತು ಯಾರಾದರೂ, ಅದು ನಾಗಮೋಹನ್ ದಾಸ್ ಅವರಾಗಿರ್ಬೋದು, ಮುಕುಂದರಾಜ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾಕೆ ಬಾಬಾ ಸಾಹೇಬ್ರು ಕೋಟ್ ಮಾಡ್ಲತ್ತಾರಂದರೆ ಆ ಎನರ್ಜಿ ಹಂಗಿದೆ, ಆ ತಾಕತ್ ಹಂಗಿದೆ, ಅದು ದೇಶಿ ತುಪ್ಪದ ತಾಕತ್ತೆ ಹಂಗಿದೆ, ಅದಕ್ಕೆ ಮಾತಾಡ್ಲತ್ತಾರೆ. ಸೊ ಇಂಥವ್ರು ಓದೋರು ಹೆಚ್ಚಾದರೆ ಭವಿಷ್ಯ ಆ ಮನುವಾದಿಗಳು ಮತ್ತೆ ಈ ದೇಶ ಬಿಟ್ಟು ಪಲಾಯನ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಅದಕ್ಕಾಗಿ ನಾವು ಓದೋದನ್ನು ಹಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನನ್ನ ಪಾಠಕ್ಕೆ ಬರ್ತೀವಿ. ಏನಾಯಿತು? ಸಂವಿಧಾನ ರಚನೆ ಚಾರಿತ್ರಿಕ. ಇದು ಸ್ವಲ್ಪ ನಾನು ನಿಮಗೆ ಸಿನಿಮಾ ಟೈಪ್ ಹೇಳ್ತೀನಿ. ನಾನು ಭಾಷಣಕಾರಲ್ಲ, ನೀವು ಆಡಿಯನ್ಸ್ ಅಲ್ಲ, ನೀವು ಪ್ರಜ್ಞಾವಂತರಿದ್ರಿ, ನಾವೊಬ್ಬ ಉಪನ್ಯಾಸಕ. ನಿಮಗೆ ಸಿನಿಮಾ ಟೈಪ್ ಹೇಳ್ತೀನಿ. ದಯವಿಟ್ಟು ಇದನ್ನು ಎಲ್ಲಾದರೂ ಮಾತಾಡಬೇಕು ನೀವು ದಾಖಲಿಸಿತ. ಯಾಕಂದರೆ ನಿಮ್ಮ ಸಲುವಾಗಿ ತುಂಬ 2-3 ದಿವಸ ಅಧ್ಯಯನ ಮಾಡಿ ಡಾಕ್ಯುಮೆಂಟ್ರಿ ಮಾಡ್ಕೊಂಬಂದಿನಿ. ಏನಾಗ್ತದಪ್ಪ ಅಂದರೆ 1942ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜುಲೈ 1, 1942ಕ್ಕೆ ಜುಲೈ 1, 1942ಕ್ಕೆ ಇವರು ವಿದ್ವತ್ವ, ಯಾವಾಗ ವಿದ್ವತ್ವ ಅಂದರೆ 1922ರಲ್ಲಿ ಮುಂಬೈ ಪ್ರೆಸಿಡೆನ್ಸಿಗೆ ನಾಮಿನೇಟ್ ಆಗಿರ್ತಾರೆ ಬಾಬಾ ಸಾಹೇಬರು. ಆವಾಗಿನ ವಿದ್ವತ್ವ ನೋಡ್ತಾರೆ. 1937ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯಿಂದ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಎಲೆಕ್ಟ್ ಆಗಿ 15 ಜನ ಎಲೆಕ್ಟ್ ಆಗಿ ವಿರೋಧ ಪಕ್ಷ ನಾಯಕರಾಗಿ ಸೇವೆ ಸಲ್ಲಿಸಿರ್ತಾರೆ.
ಅವರ ಭಾಷಾ ಸಾಮರ್ಥ್ಯ, ಅಖಂಡ ಭಾರತದ ಬಗ್ಗೆ ಅವರಿಗಿರ್ತಕ್ಕಂಥ ಕಳಕಳಿ, ಮಾನವೀಯ ಮೌಲ್ಯಗಳ ಬಗ್ಗೆ ಅವರಿಗಿರ್ತಕ್ಕಂಥ ಒಂದು ಧೋರಣೆ ಬಗ್ಗೆ ಮನಗಂಡಿರ್ತಕ್ಕಂಥ ಬ್ರಿಟನ್ ಸರ್ಕಾರ ಎಂಥ ವಿದ್ವಾನ್ ಹುಟ್ಟನಪ್ಪ ಇಲ್ಲಿ ಅಂತ ತಿಳಿದು 1942ರಲ್ಲಿ ಜುಲೈ 1ನೇ ತಾರೀಕು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಗವರ್ನರ್ ಕೌನ್ಸಿಲ್ ಮೆಂಬರ್ ಮಾಡ್ತಾರೆ. ಇದು ಆಗಿನ ಕಾಂಗ್ರೆಸ್ಸಿನ ನಾಯಕರು ಮತ್ತು ಗಾಂಧೀಜಿಯವರಿಗೆ ಉರಿಲಿಕ್ಕೆ ಶುರು ಮಾಡ್ತದೆ. ಮಾತಾಡಬಾರ್ದು ನೋಡ್ರಿ, ನಮ್ಮ ಅಪ್ಪಗೆ ಸಿಂಗಲ್ ಹೊಡೆದಾಗ ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ. ನಾನು ಹುಟ್ಟಿಸಿರ್ತಕ್ಕಂಥ ಅಪ್ಪಗ ಸಿಂಗಲ್ ಹೊಡೆದಾಗ ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ, ಯಾವನ್ಯಾಕೆ ಇರ್ಲಕ್ಕ. ನಮಗೆ ನಾಲಿ ಮೇಲೆ ಇರ್ತಕ್ಕಂಥವ್ರು ಉಪ್ಪರಿಗೆ ಮೇಲೆ ತಂದು ಕೂಡ್ಸ್ಯಾರ. ಅಂಥ ಬದುಕು ಕಟ್ಟ ಅಪ್ಪನ ಬಗ್ಗೆ ಏನೆಲ್ಲ ಹೇಳ್ತಾರೆ, ನಾವು ಅನ್ಬಾರ್ದ್ರಿ ಅಂದ್ರೆ ನಾವು ಹೆಂಗೆ ತಾಳ್ಕೊತೀವ್ರಿ. ಸೊ ಅದಕ್ಕಾಗಿ ಹೇಳ್ತೀನಿ, 1942 ಜುಲೈ 14ನೇ ತಾರೀಕು ದಿವಸ ಇದೇ ಗಾಂಧೀಜಿ ಮತ್ತು ನೆಹರೂಜಿ ಅವರು ಒಂದು ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ಹೋಗ್ರಿ, ಯಾಕಂದ್ರೆ ನಾವು ಹೇಳೋದು ಕೇಳಲಾಗಿರಿ. 1928ಕ್ಕೂ ಹಾಗೆ ಆಗುತ್ತೆ. 1928ಕ್ಕೆ ಏನಾಯ್ತು, ಒಂದು ಕಿಸ್ಸ ಹೇಳಿಬಿಡ್ತೀನಿ ನಿಮ್ಮ ಸ್ನೇಹಿತರೆ. 1928ಕ್ಕೆ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿಯವರು ಏನು ಮಾಡಿಬಿಡ್ತಾರೆ ಅಂದರೆ, ಏನು ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ ಕಮಿಷನ್ ಬಂದಿತ್ತು, ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯ ಕೊಡ್ಬೇಕಂತೇಳಿ ಒಂದು ರಿಟರ್ನ್ ಮೆಮೊಡಮ್ ಕೊಟ್ಟಿರ್ತಾರೆ. ಆ ರಿಟರ್ನ್ ಮೆಮೊಡಮ್ದಲ್ಲಿ ಏನಿರ್ತಂದ್ರೆ, ಅವನಿಕಾ ಮೇಡಮ್ ನೆನ್ಪಿಟ್ಕೋರಿ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬಾರ್ದು, ಮಹಿಳೆಯರಿಗೆ ಯಾವುದೋ ಹಕ್ಕು ಕೊಡಬಾರ್ದು, ಅಸ್ಪೃಶ್ಯರಿಗೆ ಮತದಾನದ ಹಕ್ಕು ಕೊಡಬಾರ್ದು, ಮತ್ತೆ ಯಾರು ಗ್ರಾಜುಯೇಟ್ ಇರ್ತಾರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಮಾತ್ರ ಮತದಾನ ಹಕ್ಕು ಇರಬೇಕು ಅಂತಕ್ಕಂಥ ಈ ಮಾನವೀಯ ಧೋರಣೆಗಳ ವಿರುದ್ಧವಾಗಿರ್ತಕ್ಕಂಥ ಅಂಶಗಳು ಆ ವರದಿಯಲ್ಲಿ ಇರ್ತದೆ. ಯಾರು ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿ ತಯಾರು ಮಾಡಿರ್ತಕ್ಕಂಥ ವರದಿ. ಅದು ಸರ್ ಜಾನ್ ಸೈಮನ್ ಅವ್ರು ಏನ್ ಮಾಡ್ತಾರೆ, ಅದನ್ನು ಒಯ್ದು ತಿಪ್ಪಿಗೆ ಎಸೆದು ಬಿಡ್ತಾರೆ. ತಿಪ್ಪಿಗೆ ಎಸೆದಾಗ 1928 ಅಕ್ಟೋಬರ್ 23ನೇ ತಾರೀಕು ದಿವಸ ನೋಡ್ರಿ, 1928 ಅಕ್ಟೋಬರ್ 23ನೇ ತಾರೀಕು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸರ್ ಜಾನ್ ಸೈಮನ್ ಅವರ ಸೈಮನ್ ಕಮಿಷನ್ ಎದುರು ರಿಟರ್ನ್ ಮೆಮೊಡಮ್ ಕೊಟ್ಟು ಅವರು ಸಾಕ್ಷಿ ನುಡಿತಾರೆ. ಇದು ಗಾಂಧೀಜಿಯವ್ರಿಗೆ ಗೊತ್ತಾಗಿ ಅದನ್ನು ಒಪ್ಕೊಂಡ್ಬಿಡ್ತಾರೆ. ಏನಂದ್ರೆ 21 ವಯಸ್ಸಾಗಿರ್ತಕ್ಕಂಥ ಭಾರತದ ನಾಗರಿಕರು ಜಾತಿ, ಲಿಂಗ, ಧರ್ಮ ತಾರತಮ್ಯ ಇರಲಾರ್ದೇನೆ ಮತದಾನದ ಹಕ್ಕು ಕೊಡಬೇಕು, ಸಮಾನ ನಾಗರಿಕತೆ ಇರಬೇಕು, SC ST ಶೋಷಿತ ಜನಾಂಗದವರಿಗೆ ಜಾತಿವಾರು ಗಣತಿ ಮಾಡಿ ಪ್ರಾತಿನಿಧ್ಯ ಕಲ್ಪಿಸ್ಕೊಡ್ಬೇಕು. ಇಂಥ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಒಂದು ಮೆಮೊರಡಮ್ ತಯಾರು ಮಾಡಿಕೊಡ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1928 ಅಕ್ಟೋಬರ್ 23ನೇ ತಾರೀಕು ದಿವಸ. ಸೊ ಅವಾಗ ಗಾಂಧೀಜಿಯವರು ಏನು ಮಾಡ್ತಾರೆ, ಅರೆ ಬಾಪ್ರಿ ಇವನು ಬಾಬಾ ಸಾಹೇಬ್ ಕೊಟ್ಟದ ಮೆಮೊರಡಮ್ ಎಕ್ಸೆಪ್ಟ್ ಆಗ್ತದ. ಅವಾಗ ಪರೇಶನಾಗಿ ಏನು ಮಾಡ್ತಾರೆ, 1928 ಅಕ್ಟೋಬರ್ 30ನೇ ತಾರೀಕು ದಿವಸ ಸೈಮನ್ ಗೋ ಬ್ಯಾಕ್ ಅಂತ ಸ್ಟ್ರೈಕ್ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕೆ ಮಾಡ್ತಾರಂದ್ರೆ, ನಾವು ಕೊಟ್ಟಿರ್ತಕ್ಕಂಥ ಅರ್ಜಿ ಪುರಸ್ಕರಿಸಿಲ್ಲ. ಬಾಬಾ ಸಾಹೇಬ್ ಕೇವಲ ಒಬ್ಬ 37 ವಯಸ್ಸು ಹುಡುಗಂದ ಅರ್ಜಿ ಸ್ವೀಕಾರ ಮಾಡ್ಕೊಂಡ್ರಿ, ಹೊಟ್ಟಿ ಹೆಂಗೆ ಉರಂಗಿಲ್ಲ. ಅವಾಗ ಸೈಮನ್ ಗೋ ಬ್ಯಾಕ್ ಅಂತ ತಿಳಿದು 1928 ಅಕ್ಟೋಬರ್ 30ನೇ ತಾರೀಕು ದಿವಸ ಸ್ಟಾರ್ಟ್ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮುಗ್ಧ ಜನರಿಗೆ, ಶೋಷಿತ ಜನ, ಶೂದ್ರ ಜನಾಂಗ ಅಂತ ಕೇಳ್ತೀವಲ್ಲ, ಯಾಕ್ರಿ ಅರ್ಜಿ ಕೊಟ್ರಿ ಮತ್ತೆ ಈಗ ಸೈಮನ್ ಗೋ ಬ್ಯಾಕ್ ಅಲ್ಲತ್ತೀರ ಅಂತ ಕೇಳಿದ್ರೆ, ಇಲ್ಲ ಸೈಮನ್ ಕಮಿಷನ್ 6 ಜನ ಸದಸ್ಯರದಾರ, ಅದ್ರಲ್ಲಿ ಒಬ್ಬರನ್ನು ಭಾರತೀಯರಲ್ಲ, ಅದಕ್ಕೆ ನಾವು ಅಪೋಸ್ ಮಾಡ್ತಾ ಇದ್ದೀವಿ ಅಂತ. ನೋಡು, ಬಾಬಾ ಸಾಹೇಬ್ರು ಅರ್ಜಿ ಮನವಿ ಎಕ್ಸೆಪ್ಟ್ ಮಾಡಿದ ನಂತರ ವಾಸ್ತವಿಕವಾಗಿ ಸ್ನೇಹಿತರೆ ಅದು ಏನಿರ್ತದೆ ಅಂದ್ರೆ, ಸೈಮನ್ ಕಮಿಷನ್ದಲ್ಲಿ ಅಲ್ಲಿ ಲಂಡನ್ನಲ್ಲಿ ಚುನಾಯಿತ ಪ್ರತಿನಿಧಿಗಳು ಕಮಿಟಿ ಇರ್ತದೆ. ಕಮಿಟಿದಾಗ ತಗೊಳಕ್ ಬರೋದು ಎಲ್ಲರಿಗೂ ಗೊತ್ತಿರ್ತದ. ಆದರೂ ಆ ಕಾಲಘಟ್ಟದಲ್ಲಿ ಈ ದೇಶದ ಮೂಲ ಭಾರತೀಯರಿಗೆ ಸುಳ್ಳು ಹೇಳ್ಕೊತು, ಸುಳ್ಳು ಬಿತ್ಕೋತ ಬಂದಿರತಕ್ಕಂಥವ್ರು ಆಗಿನ ಕಾಂಗ್ರೆಸ್ನವರು, ಈಗಿನ ಎಲ್ಲರೂ ಅಂತಕ್ಕಂಥ ನೀವೆಲ್ಲರೂ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಂತರ 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1945 ಸೆಪ್ಟೆಂಬರ್ 2ನೇ ತಾರೀಕುವರೆಗೆ ವಿಶ್ವದ 2ನೇ ಮಹಾಯುದ್ಧ ನಡೆದಿರ್ತದೆ. ನಿಮಗೆಲ್ಲ ಗೊತ್ತಿದೆ, ಚರಿತ್ರೆ ಅಧ್ಯಯನ ಮಾಡ್ತಕ್ಕಂಥ, ಬೋಧನೆ ಮಾಡ್ತಕ್ಕಂಥ. ಆ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ತುಂಬ ಪ್ರಬುದ್ಧಮಾನರಾಗಿರ್ತಾರೆ. ಇಡೀ ರಾಷ್ಟ್ರದಾದ್ಯಂತ ಶೋಷಿತ ಜನಾಂಗ, ಅದರಲ್ಲಿ ಪಂಚಮೃತಿ ಅಂತ ಕರಿತೀವರು, ಹೊಲೆಯರು, ಮಾದರು, ಡಾರು, ಸಮಗಾರು, ಚಮಾರು, ಈ 5 ಜಾತಿ ಜನ ನಮ್ಮ ನಾಯಕರು ಬಾಬಾ ಸಾಹೇಬ್ರು ಅಂತಕ್ಕಂಥ 1932ರಿಂದ ಗೊತ್ತಿತ್ತು. ಯಾವಾಗ ಸೆಪ್ಟೆಂಬರ್ 24 ಪುನಃ ಪ್ಯಾಕ್ಟ್ ಆದ ನಂತರ ಎಲ್ಲರೂ ಅವ್ರ ಕಡೆ ನೋಡ್ತಿರ್ತಾರೆ. ಈ ಕಾಲಘಟ್ಟದಲ್ಲಿ ಮುಸ್ಲಿಂ ಲೀಗ
ಮೌಲಾನಾ ಶೌಕತ್ ಅಲಿ, ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್ ಅವರು ಮಾಡ್ತಾರೆ. ಮುಸ್ಲಿಮರನ್ನು ಒಟ್ಟುಗೂಡಿಸಿ ಅವರು ಕೂಡ ಹೋರಾಟ ಮಾಡ್ತಿದ್ರು, ನಮಗೂ ಸ್ವಾತಂತ್ರ್ಯ ಬೇಕು ಅಂತೇಳಿ. ಏತನ್ಮಧ್ಯೆ ಉಳಿದಿರ್ತಕ್ಕಂಥ ಜನಿವಾರ ಹಾಕದೇ ಇರ್ತಕ್ಕಂಥವ್ರು, ಏನು ಮುಂಜಿ ಆಗದೆ ಇರ್ತಕ್ಕಂಥವ್ರು, 16 ಸಂಸ್ಕಾರ ಆಗದೆ ಇರ್ತಕ್ಕಂಥ ಜನರಿಗೆ ಇವ್ರು ಹಿಡ್ಕೊಂಡ್ಬಿಡ್ತಾರೆ. ಯಾರೋ ಕಾಂಗ್ರೆಸ್ನ ಹಿಡ್ಕೊಂಡ್ಬಿಟ್ಟು ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಎದೆಗುಂತಾರೆ. ಯಾರು ಬ್ರಿಟನ್ ಸರ್ಕಾರ ಎದೆಗುಂತಿ ಏನಂತಾರೆ. 3 ಕಡೆಯಿಂದ ಟ್ರ್ಯಾಂಗಲ್ದಲ್ಲಿ ಹೋರಾಟ ಚಾಲು ಆಯಿತು. ಅದರಲ್ಲೂ ವಿಶೇಷವಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಪ್ರಿಯ ಯೋಜನೆಗಳು ತುಂಬ ಪ್ರಭಾವಿತವಾಗಿರ್ತಾವೆ. ಯಾವ ಜನಪ್ರಿಯ ಯೋಜನೆಗಳು? 1942 ಜುಲೈ 1ನೇ ತಾರೀಕಿನಿಂದ 1947ವರೆಗೆ ಬಾಬಾ ಸಾಹೇಬ್ ಬ್ರಿಟಿಷ್ ಗೌರ್ಮೆಂಟ್ ಗವರ್ನರ್ ಕೌನ್ಸಿಲ್ ಮೆಂಬರ್ ಇದ್ರು. ಅವಾಗ ತುಂಬ ಯೋಜನೆಗಳು ಮಾಡ್ರು. ಬಹುಶಃ ಬಹಳ ಜನರಿಗೆ ಅವ್ರು ಹೇಳಿದ್ರೆ ಕ್ರೆಡಿಟ್ ಸಿಗ್ತವೆ. ಏನು, ಅವರು ನೀರಾವರಿ ಮತ್ತು ಕಾರ್ಮಿಕ ಸಚಿವರಾಗಿರ್ತಾರೆ. ಅವಾಗ ಬಾಕ್ರಾ ನಂಗಲ, ಹೀರಾ ಕೂಡ, ಸೋನ್ ಕಣಿವೆಗಳಿಗೆ ಇವಕ್ಕೆ ಡ್ಯಾಮ್ ಕಟ್ಟಲಿಕ್ಕೆ ಯಾರಿಗೂ ತಾಕತ್ತಿದ್ದಿಲ್ಲ. ಬಾಬಾ ಸಾಹೇಬರು ಅರ್ಥಶಾಸ್ತ್ರದ ಬಗ್ಗೆ, ಸಮಾಜಶಾಸ್ತ್ರದ ಬಗ್ಗೆ 53 ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಆ ಮೆಜರ್ಮೆಂಟು, ಪ್ಲಾನು, ಮ್ಯಾಥ್ಸ್ ಗೊತ್ತಿದ್ದ ಪ್ರಯುಕ್ತ ಅದನ್ನು ನೋಡಿಬಿಟ್ಟು ಬಾಬಾ ಸಾಹೇಬರು ಈ 3 ನದಿಗಳಿಗೆ ಡ್ಯಾಮ್ ಕಟ್ಟಿ ನೀರಾವರಿ ಯೋಜನೆಗಳನ್ನು ಮಾಡ್ತಾರೆ. ಇವತ್ತು ಆ ಚರಿತ್ರೆಯಲ್ಲಿ, ಭಾರತ ಸರ್ಕಾರದ ಚರಿತ್ರೆಯ ಗರ್ಭದಲ್ಲಿ ಒಂದು ವಿಷಯ ಹುದುಗಿ ಕೂತಿದೆ. ಏನೆಂದರೆ, ಈ ದೇಶದ ನೀರಾವರಿಯ ಯೋಜನೆಗಳ ಜನಕ ಬಾಬಾ ಸಾಹೇಬರು ಅಂತಕ್ಕಂಥದ್ದು. ನೀವು ಮನೆಗೆ ಹೋದ ತಕ್ಷಣ ಏನಿಲ್ಲ, ಫಾದರ್ ಆಫ್ ವಾಟರ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೊಡ್ರಿ ಗೂಗಲ್ದಲ್ಲಿ ಒಂದು ಪುಸ್ತಕ ಬರ್ತದೆ. 2016ರಲ್ಲಿ, ಅದು 1999ರಲ್ಲಿ ಆಯಿತು. 2016ರಲ್ಲಿ ಉಮಾಭಾರತಿ ಮೇಡಮ್ ಅವರು ಗಂಗಾ ಕಲ್ಯಾಣ ಮತ್ತು ನೀರಾವರಿ ಸಚಿವ ಇದ್ದರು. ಅವಾಗ ಅದನ್ನು ಮುದ್ರಣ ಮಾಡಿದ್ದಾರೆ. ಆ ಪುಸ್ತಕದ ಪರ್ಫೇಸ್ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ, ಅಥವಾ ಪೂರ ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ. ಎಸ್, ಈ ದೇಶದಲ್ಲಿ ಇವತ್ತೇ ನೀವೆಲ್ಲ ನೀರಾವರಿ ಲಾಭ ಅನುಭವಿಸ್ತಾ ಇದ್ದೀರಿ, ಅಥವಾ ಈ ದೇಶದಲ್ಲಿ ಯಾರು ನೀರಾವರಿ ಲಾಭ ಅನುಭವಿಸ್ತಾ ಇದ್ದಾರೆ, ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥ ನೀವೆಲ್ಲರೂ ಕೂಡ ಮರಿಬಡಿಸ್ನಿ. ಇಲ್ಲಿ ನೀರಾವರಿ ಯೋಜನೆಗಳಿದ್ದಿಲ್ಲ, ಡ್ಯಾಮ್ಗಳು ಕಟ್ಟಿ. ಸೊ ಆ ನೀರಾವರಿ ಜನಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಇಂಥ ಪ್ಲ್ಯಾಂಡ್ ಒಬ್ಬ ರಾಜಕೀಯ ತಜ್ಞ, ಫಿಲಾಸಫರ, ಚರಿತ್ರೆ ವ್ಯಕ್ತಿ ಮತ್ತು ಸಂವಿಧಾನ ತಜ್ಞ ದೇಶದಲ್ಲಿ ಅದಾನಂತ ತಿಳಿದು ಮನಗಂಡಿರ್ತಕ್ಕಂಥ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ, ನೋಡ್ರಪ್ಪ, ನೀವು ಭಾರತದಲ್ಲಿ ದೇಶದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಬ್ರಿಟನ್ ಸರ್ಕಾರ ಆರ್ಥಿಕವಾಗಿ ತುಂಬ ತತ್ತರಿಸಿದೆ. ನೀವು 2ನೇ ವಿಶ್ವ ಮಹಾಯುದ್ಧದಲ್ಲಿ ನೀವು ತಟಸ್ಥರಾಗಿದ್ದು ನಮಗೆ ಸಹಕಾರ ಕೊಟ್ರಿ ಅಂದ್ರೆ ಯಾರು? ಏನು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇದೆ ಬಾಬಾ ಸಾಹೇಬ್ರ ನೇತೃತ್ವದಲ್ಲಿ, ಅಥವಾ ಶೆಡ್ಯೂಲ್ ಕಾಸ್ಟ್ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನು, ಮತ್ತೆ ಮುಸ್ಲಿಂ ಲೀಗು, ಮತ್ತೆ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಸು, ನೀವೇನಿದ್ದೀರಿ ಮುಖ್ಯವಾಗಿರ್ತಕ್ಕಂಥ ಸಂಘಟನೆಗಾರರು ಅಥವಾ ರಾಜಕೀಯ ಪಕ್ಷದರು, ನೀವು ನಮಗೆ ಸಹಕಾರ ಮಾಡಿದ್ರೆ ಅಂದರೆ, ಈ ಟೈಮ್ನಲ್ಲಿ ನಮಗೆ ಸತಾಸಲಾರದೆ, ನಮ್ಮ ಮೇಲೆ ದೌರ್ಜನ್ಯ ಮಾಡಲಾರ್ದೆ ಇದ್ರಂದ್ರೆ, ನಿಮಗೆ ನಾವೇನು ಮಾಡ್ತೀವಿ ಅಂದರೆ, ಈ 2ನೇ ವಿಶ್ವಯುದ್ಧ ಮುಗಿದ ನಂತರ ನಿಮಗೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ, ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯತೆ ಕಲ್ಪಿಸಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದರಂತೆ 1945 ಜುಲೈ 26ನೇ ತಾರೀಕು ದಿವಸ ಬ್ರಿಟನ್ದಲ್ಲಿ ಚುನಾವಣೆ ಜರುಗಿ ಕ್ಲೈಮೆಟ್ ಅಟ್ಲಿ ಅವರು ಲಂಡನ್ನ ಪ್ರಧಾನಿಯಾಗಿ ಎಲೆಕ್ಟ್ ಆಗಿಬಿಡ್ತಾರೆ. ಲಂಡನ್ ಪ್ರಧಾನಿ ಯಾವಾಗ ಕ್ಲೈಮೆಟ್ ಅಟ್ಲಿ ಅವರು ಆದರೂ ಆವಾಗ ಒಂದು ಆರ್ಡಿನೆನ್ಸ್ ಪಾಸ್ ಮಾಡ್ತಾರೆ. ಏನು, 1945 ಸೆಪ್ಟೆಂಬರ್ 19ನೇ ತಾರೀಕು ದಿವಸ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿಬಿಡ್ತಾರೆ ಕ್ಲೈಮೆಟ್ ಅಟ್ಲಿ ಅವರು. ಏನಂದ್ರೆ, ಈ ಭಾರತದಲ್ಲಿ ಗವರ್ನರ್ ಜನರಲ್ ಏನಿದ್ರು ಲಾರ್ಡ್ ಓವೆಲ್ ಅವರಿಗೆ ಆ ಆರ್ಡಿನೆನ್ಸ್ ಪಾಸ್ ಮಾಡಿ ಹೇಳ್ಬಿಡ್ತಾರೆ, ಭಾರತದಲ್ಲಿ ನಾವು ನೋಡದಂತೆ ನಡೆದುಕೊಳ್ಬೇಕು, ಇಲ್ಲದೆ ಹೋದ್ರೆ ನಾವು ತುಂಬಾ ಸಂದಿಗ್ಧ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಭಾರತದಲ್ಲಿ. ಅದಕ್ಕಾಗಿ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಗಳಲ್ಲಿ ಮತ್ತು ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡ್ತೀವಿ. ಅದಕ್ಕಾಗಿ ಚುನಾವಣೆಯನ್ನು ನಡೆಸಿ. ಯಾವಾಗ ಅಂದರೆ 1940 ಡಿಸೆಂಬರ್ನಿಂದ 1946 ಫೆಬ್ರವರಿವರೆಗೆ ಅಂತ ಹೇಳಿದ್ರು. ಕ್ಲೈಮೆಟ್ ಅಟ್ಲಿ ಏನು ಮಾಡಿಬಿಡ್ತಾನೆ, ಲಾರ್ಡ್ ಓವೆಲರ್ ಭಾರತದ ಗವರ್ನರ್ ಒಂದಿಗೆ ಆದೇಶ ಮಾಡಿಕೊಡ್ತಾನೆ. 1945 ಸೆಪ್ಟೆಂಬರ್ 19ನೇ ತಾರೀಕು ದಿವಸ ಲಾರ್ಡ್ ಓವೆಲ್ ಅವರು ಆದೇಶ ತಂದು ಆಗಿನ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅವರು ಕೊಡ್ತಾರೆ. ನೋಡಿ, 1945ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನ್ಯೂ ಮುಂಬೈಯಿಂದ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಾಂಟೆಸ್ಟ್ ಮಾಡ್ತಾರೆ. ಆಗ ಗಾಂಧೀಜಿ ಮತ್ತು ಅವರ ತಂಡ, ನೆಹರೂಜಿ ಮತ್ತು ಅವರ ತಂಡ, ಪಟೇಲ, ರಾಜೇಂದ್ರ ಪ್ರಸಾದ, ಮದನ್ ಮೋಹನ್ ಮಾಳವೀಯ, ರಾಜ್ಕುಮಾರ್ ಅಮೃತಕ್ ಅವರ, ಸರೋಜಿನಿ ನಾಯ್ಡು, ಈ ಎಲ್ಲ ಘಟಾನುಘಟಿಗಳು ಶೇರ್ ಏನು ಮಾಡ್ತಾರೆ, ಈ ಪ್ರಾಂತೀಯ ಶಾಸಕಾಂಗ ಸಭೆ ಆಗಿರ್ಬೋದು, ಕೇಂದ್ರೀಯ ಶಾಸಕಾಂಗ ಸಭೆ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಬರಬಾರ್ದು. ಏನು ಮಾಡಬೇಕು ಅಂದಾಗ ಆ ಕಾಲಘಟ್ಟದಲ್ಲಿ 1945 ಡಿಸೆಂಬರ್ ತಿಂಗಳಲ್ಲಿ ನಾರಾಯಣ ಸಾಧೋಬಾ ಕಜರೋಳ್ಕರ್ ಅಂತಕ್ಕಂಥ ಒಬ್ಬ ಶೆಡ್ಯೂಲ್ ಕಾಸ್ಟ್ ವ್ಯಕ್ತಿ, ಯಾವ ವ್ಯಕ್ತಿ ಬಾಬಾ ಸಾಹೇಬರ ಸಂಘಟನೆ ಆಗಿರ್ತಕ್ಕಂಥ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ದಲ್ಲಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದನು, ಅವನಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಹೈಜಾಕ್ ಮಾಡ್ಕೊಂಡ್ಬಿಡ್ತಾರೆ. ಏನು ಹೇಳ್ತಾರೆ, ನಿನಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಕ್ಯಾಂಡಿಡೇಟ್ ಮಾಡಿ ನಿಂದಿರ್ಸ್ತೀವಿ,
ನೀನು ಚುನಾವಣೆ ಖರ್ಚುಗಳು ಕೊಡ್ತೀವಿ, ದುಡ್ಡು ಕೊಟ್ಟು ಅವರನ್ನು ಸೋಲಿಸ್ತೀವಿ, ನಿನ್ನನ್ನು ಗೆಲ್ಲಿಸ್ತೀವಿ ಅಂದಾಗ ಅಧಿಕಾರದ ಆಶೆಗಾಗಿ ಅದಕ್ಕೆ ಬಹುಶಃ 85ರಲ್ಲಿ ದೇವಯ್ಯ ಹರಿವೆ ಮೈಸೂರು ಬಹುಶಃ ಪರಿಚಯ ಇದಿರ್ಬೇಕು, ಒಂದು ಮಾತು ಹೇಳ್ತಾನೆ. ಇಂದಿನ ದಲಿತರು ಡಾಕ್ಟರ್ ಅಂಬೇಡ್ಕರ್ ಅವರ ತಲೆ ಹಿಡಿದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವ ತಲೆ ಹಿಡುಕರಾಗಿರುವುದರಿಂದ ಅಂಬೇಡ್ಕರ್ ವಾದ ಅಪಾಯದಲ್ಲಿದೆ. ತಲೆ ಹಿಡುಕರು ಆವಾಗಲೂ ಕೂಡ ಇದ್ದರು, ಅವರು ಸಮಾಜದ ತಲೆ ಹಿಡುಕರು. ಆ ಸಮಾಜದ ತಲೆ ಹಿಡುಕನಿಗೆ ಹೈಜಾಕ್ ಮಾಡ್ಕೊಂಡು ಬಿಟ್ಟು 2 ಲಕ್ಷ ರೂಪಾಯಿ ಕೊಟ್ಟು ಬಾಬಾ ಸಾಹೇಬ್ರ ವಿರುದ್ಧ 1945 ಡಿಸೆಂಬರ್ ನಿಂದಿರ್ತಾರೆ. ಬಾಬಾ ಸಾಹೇಬರು ಆ ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆಯಲ್ಲಿ ಸೋತು ಬಿಡ್ತಾರೆ. ಮುಂದೆ 1946 ಮಾರ್ಚ್ 20ನೇ ತಾರೀಕು ದಿವಸ ಭಾರತಕ್ಕೊಂದು ಕ್ಯಾಬಿನೆಟ್ ಮಿಷನ್ ಬರುತ್ತೆ, ಒಂದು ಆಯೋಗ ಬರ್ತದೆ. ಏನು ಬರ್ತಂದ್ರೆ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆ ಅದು, ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆ ಅದು, ಇವ್ರ ಮೇಲೆ ಆಡಳಿತ ಹೆಂಗೆ ಮಾಡಬೇಕು. ನೇರವಾಗಿ ನಾವು 1935 ಇಂಡಿಯಾ ಆಕ್ಟ್ 1935 ಆಳ್ವಿಕೆ ಮಾಡಕ್ಕೆ ಹೋದರೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಇದು ಪ್ರಾಬ್ಲಮ್ ಆಗ್ಬಿಡ್ತದೆ, ಪೂರಾ ದೇಶದಿಂದ ನಮ್ಮ ಆಡಳಿತನ ಹೋಗ್ಬಿಡ್ತದೆ. ಅದಕ್ಕೆ ಏನು ಮಾಡಾಮ ಅಂದ್ರೆ ಡೊಮಿನಿಯನ್ ಸ್ಟೇಟ್ಸ್ ಮಾಡೋಣ. ಇದು ನಡುಗಾಲ ಸರ್ಕಾರ ಇಂಟರಿಮ್ ಗೌರ್ಮೆಂಟ್ ಮಾಡಿ ಇದಕ್ಕೊಂದು ಆಡಳಿತ ವ್ಯವಸ್ಥೆ ಮಾಡೋಣ. ಅದಕ್ಕಾಗಿ ನಾವೇನು ಮಾಡಾಮಿ, ಆಡಳಿತ ಮಾಡೋರು ಅವರಿಲ್ಲಿ ಆದರೂ ಕೂಡ ಬ್ರಿಟನ್ ರಾಜನಾಗಿರ್ತಕ್ಕಂಥ 6ನೇ ಜಾರ್ಜನ ಕೈಯಲ್ಲಿ ಆಡಳಿತ ಇರಬೇಕು. ಅದಕ್ಕಾಗಿ ಅವರಿಗೆ ಒಂದು ಸಂವಿಧಾನ ಬರ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ಬಿಡ್ತಾರೆ. 1946 ಮಾರ್ಚ್ 20ನೇ ತಾರೀಕು ದಿವಸ ಕ್ಯಾಬಿನೆಟ್ ಮಿಷನ್ ನೋಡಿ. 1945ರಲ್ಲಿ ಬಾಬಾ ಸಾಹೇಬರಿಗೆ ಕುತಂತ್ರದಿಂದ ಸೋಲಿಸಿರ್ತಕ್ಕಂಥ ಆಗಿನ ಕಾಂಗ್ರೆಸ್ನವರಿಗೆ ಚಳಿ ಹತ್ತು ಬಿಡ್ತದೆ. ಏನಂದ್ರೆ ಮತ್ತೊಂದು ಎಲೆಕ್ಷನ್ ಮಾಡ್ಬೇಕಾ, ಸಂವಿಧಾನ ರಚನಾ ಸಮಿತಿ ಸಭೆಗೆ ಮತ್ತೊಂದು ಎಲೆಕ್ಷನ್ ಮಾಡ್ಬೇಕಾ. ಆವಾಗ ಏನು ಮಾಡಿಬಿಡ್ತಾರಂದ್ರೆ ಲಾರ್ಡ್ ಓವೆಲ್ ಅವರಿಗೆ ಅಪೀಲ್ ಕೊಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ನವರು ಗಾಂಧಿ ಮತ್ತು ಅವ್ರ ತಂಡ, ನೆಹರು ಮತ್ತು ಅವ್ರ ತಂಡ ಸೇರಿಬಿಟ್ಟು ಅಂದರೆ ದಯವಿಟ್ಟು ನಾವು ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಯಲ್ಲಿ ಮತ್ತು ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆಯಲ್ಲಿ ತುಂಬ ಸೋತು ನಾವು ಸುಣ್ಣ ಆಗಿವಿ. ಅದಕ್ಕೆ ದಯವಿಟ್ಟು ಸಂವಿಧಾನ ರಚನಾ ಸಮಿತಿ ಸಭೆಗೆ ನೇರವಾಗಿ ಚುನಾವಣೆ ಮಾಡೋದು ಬೇಡ, ಇಂಡೈರೆಕ್ಟ್ ವೋಟಿಂಗ್ ಮಾಡೋಣ. ಇಂಡೈರೆಕ್ಟ್ ಆಗಿ ಅಂದರೆ ಚುನಾಯಿತ ಪ್ರತಿನಿಧಿಗಳಿಂದ ನಾವು ಸಂವಿಧಾನ ರಚನಾ ಸಮಿತಿ ಸಭೆ ಸದಸ್ಯರಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಮಾಡೋಣ. ಅದು ಪೂನಾ ಪ್ಯಾಕ್ಟ್ 1932 ಸೆಪ್ಟೆಂಬರ್ 24 ಅನ್ವಯ ಅಂದಾಗ ಕ್ಯಾಬಿನೆಟ್ ಮಿಷನ್ ಏನು ಮಾಡ್ತೀವಿ, ಏನ್ರೇ ಮಾಡ್ರಪ್ಪ ನಮಗೆ ಇದು ಸಮಸ್ಯೆ ಬಗೆಹರಿದ್ರೆ ಸಾಕಂತ ತಿಳಿದು ಅವ್ರು ಹೋಗ್ಬಿಡ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸೋತಿರು, ಅಲ್ಲಿ ಸೋಲ್ಸೇ ಬಿಟ್ಟಿದ್ರು. ಅವಾಗ ಬಾಬಾ ಸಾಹೇಬರು ವಿರೋಧ ಮಾಡ್ತಾರೆ. ಬಾಬಾ ಸಾಹೇಬರು ಏನಂದ್ರೆ ಇಲ್ಲ, ಇದು ನೇರವಾಗಿರ್ತಕ್ಕಂಥ ಚುನಾವಣೆ ಮೂಲಕ ಮಾಡಬೇಕು. ಕಾರಣ ಏನಂದರೆ ಇವರು ನುಡಿದಂತೆ ನಡ್ಕೊಂಡಿಲ್ಲ. ಯಾವುದು ನುಡಿ? 1932 ಸೆಪ್ಟೆಂಬರ್ 24 ಪುನಃ ಪ್ಯಾಕ್ಟ್ ಅಂತೆ ಕಾಂಗ್ರೆಸ್ನವ್ರು ನಡ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಕಡೆಗೆ ಅಸ್ಪೃಶ್ಯರಲ್ಲದವ್ರನ್ನೂ ಕೂಡ ಅಸ್ಪೃಶ್ಯರ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ಕಿಸನ ಗೆದ್ದಿರು. ಉದಾಹರಣೆಗಾಗಿ ಯಾವನು ಸೋಲಾಪುರ ಸಿದ್ದೇಶ್ವರ ಸ್ವಾಮಿ ಅದನಲ್ಲ, ಸಿದ್ದೇಶ್ವರ ಸ್ವಾಮಿ ಅವ ವೀರಶೈವ ಜಂಗಮ ಪ್ರಕಾಶ್ ಅಂಬೇಡ್ಕರ್ ಇದ್ರ ಕಂಟೆಸ್ಟ್ ಮಾಡಿ ಇವತ್ತು MP ಅದಾನ. ಸರ್ಕಾರ ಅವ್ರದ್ದು ಎಲ್ಲ ಕ್ಷೇತ್ರ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇವತ್ತು ಅದು ಪಿಟೇಷನ್ ಸ್ಟೇ ತೋತಾರೆ, ಪಿಟೇಷನ್ ಫೈಲ್ ಮಾಡ್ತಾರೆ, ಸ್ಟೇ ತೋತಾರೆ, ಕಂಟಿನ್ಯೂ ಆಗ್ಯಾರ. ಸೊ ಆ ಕಾಲಘಟ್ಟದ ಎಷ್ಟು ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಇದ್ದಿರ್ಬೇಕು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲ ಕೊಟ್ಟರು ಕೂಡ ನಮ್ಮ ಜನರಲ್ಲಿ ಪೆನ್ನಿನಾಗ ಶಕ್ತಿ ಇಲ್ಲ, ಕೈಯಾಗ ಈ ಬಟ್ನ್ಯಾಗ ಶಕ್ತಿ ಇಲ್ಲ. ಪೆನ್ನಿನಾಗ ಶಕ್ತಿ ಇಲ್ಲ, ಬಟ್ನ್ಯಾಗೂ ಶಕ್ತಿ ಇಲ್ಲ. ಪಿಟೇಷನ್ ಬರೀಬೇಕು, ಆರ್ಗ್ಯುಮೆಂಟ್ ಮಾಡಬೇಕು, ಕ್ರಾಸ್ ಮಾಡಬೇಕು ಅನ್ನೋ ತಾಕತ್ತಿಲ್ಲ. ಕಾರಣ ಅಂದರೆ ತಮಿಳು ಬಿಟ್ಟರು ಏನು ಮಾತಾಡಬೇಡಪ್ಪ, ಕರ್ನಾಟಕ ಕನ್ನಡ ಬಿಟ್ಟರೆ ಏನು ಮಾತಾಡೋದಪ್ಪ, ಮಹಾರಾಷ್ಟ್ರ ಮರಾಠಿ ಬಿಟ್ಟರೆ ಏನು ಮಾತಾಡಪ್ಪ ರೇ. ಅವನೊಬ್ಬ ನಿಮ್ದು ಇಲ್ಲಿ MP ಅದಲ್ಲ, ಬೆಂಗಳೂರು MP, ಅವನಲ್ಲಿ ಹೋಗಿ ಹಿಂದಿದಾಗ ಇಂಗ್ಲೀಷ್ನಾಗ ಮಾತಾಡ್ತಾನೆ. ನಿಮಗೆ ಹಿಂದಿನೂ ಮಾತಾಡ್ಬಿಡ್ರಿ, ಇಂಗ್ಲೀಷ್ನೂ ಮಾತಾಡ್ಬಿಡ್ರಿ ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ಸ್. ಸೊ ಆ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಮಾತುಗಳು ಯಾರೂ ಕೇಳಂಗಿಲ್ಲ. ಅದಕ್ಕೆ ಕೂಡ ಬಾಬಾ ಸಾಹೇಬ್ ಏನು ಮಾಡ್ತಾರೆ ಅಂದರೆ ಏನು ಮಾಡಬೇಕು ಅಂತಾರೆ, ಚಿಂತನೆ ಮಾಡ್ತಾರೆ, ವಿನ ಚಿಂತೆ ಮಾಡಂಗಿಲ್ಲ. ಆವಾಗ 1937ರಲ್ಲಿ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಗಳಲ್ಲಿ ಕಲ್ಕತ್ತಾದಿಂದ ಅಂದರೆ ವೆಸ್ಟ್ ಬೆಂಗಾಲಿಂದ ಗದ್ದಿರ್ತಕ್ಕಂಥ ಬ್ಯಾರಿಸ್ಟರ್ ಜೋಗೀಂದ್ರನಾಥ್ ಮಂಡಲ್ ಅವರು ಬಾಬಾ ಸಾಹೇಬ್ರು ದೊಡ್ಡ ಅನುಯಾಯಿ ಇರ್ತಾರೆ. ಅವರು ಬ್ಯಾರಿಸ್ಟ್ರು, ತುಂಬ ಇಂಟೆಲಿಜೆಂಟ್ ಇರ್ತಾರೆ ಬ್ಯಾರಿಸ್ಟರ್ ಅಂದರೆ. ಸೊ ಅವ್ರೇನು ಮಾಡ್ತಾರೆ, ಎಸ್ ನಾನಂತೂ ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆ ಗೆದ್ದೀನಿ, ದೆನ್ ನನ್ನನ್ನು ಸಂವಿಧಾನ ರಚನಾ ಸಮಿತಿ ಸಭೆ ಕೂಡ ಆಯ್ಕೆ ಮಾಡ್ತಾರೆ ಅನ್ಕಾಂಟೆಸ್ಟ್ಲಿ. ಆದ್ರೆ ನಾನು ಕೇಂದ್ರೀಯ ಶಾಸಕಾಂಗ ಸಭೆಯಲ್ಲಿ ಇರಲಿ, ಆದರೆ ಸಂವಿಧಾನ ರಚನಾ ಸಮಿತಿ ಸಭೆಗೆ ನಾವಲ್ಲ. ಯಾರಿಗೆ ಮಾಡಬೇಕು ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹತ್ರ ಹೋಗ್ತಾರೆ. ಮುಂಬೈಲಿ ಇರ್ತಕ್ಕಂಥ ರಾಜಗೃಹಕ್ಕೆ ಹೋಗ್ತಾರೆ. ಸಾಹೇಬ್ ದಯವಿಟ್ಟು ನಾನು MP ಆಗಿರ್ತೀನಿ, ಆದರೆ ನೀವು ಸಂವಿಧಾನ ರಚನಾ ಸಮಿತಿ ಸಭೆಗೆ ಬರಬೇಕು ಅಂತ ತಿಳಿದು ಹೇಳ್ತಾರೆ. ಇಲ್ಲ ಬೇಡ, ಯಾಕೆ ವಾತಾವರಣ ಸರಿ ಇಲ್ಲ ಬಾಬಾ ಸಾಹೇಬ್. ಇಲ್ಲ, ನಾವು ನಿಮ್ಮನ್ನು 100% ಆರಿಸ್ತಿರ್ತೀನಿ. ಅನ್ಕಾಂಟೆಸ್ಟ್ ಆರಿಸ್ಬೋದು, ಆದರೂ ಕೂಡ ಅವ್ರು ಬಿಡಂಗಿಲ್ಲ, ಕಾಂಟೆಸ್ಟ್ ಮಾಡಿ ತರ್ತೀವಂತ. ಅದು ಹೇಗೆ ಸಾಧ್ಯ ಅಂದರೆ
ಮುಸ್ಲಿಂ ಲೀಗಿನ ಖಾಜಾ ಮೈನುದ್ದೀನ್ ಅಂತ ತಿಳಿದು ಅಲ್ಲಿ CM ಕ್ಯಾಂಡಿಡೇಟ್ ನಡುಗಾಲ ಸರ್ಕಾರದ ಅವ ಪ್ರೈಮ್ ಮಿನಿಸ್ಟರ್ ಕರಿತಿದ್ರು, ಪ್ರಾಂತ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಕರಿತಾ ಇದ್ರು. ಖಾಜಾ ಮೈನುದ್ದೀನ್ ಅಂತಕ್ಕಂಥ ಮುಸ್ಲಿಂ ಲೀಗಿನೇನು ಪ್ರಧಾನಿ ಆಕಾಂಕ್ಷಿ ಅದನ, ಅಭ್ಯರ್ಥಿ ಅದನ, ಗೆದ್ದನ, ಅವರು ನನ್ನ 20 ಸೀಟ್ ಬಿಟ್ರೆ ಸರ್ಕಾರ ಮಾಡೋಂಗೇ ಇಲ್ಲ. ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ನನ್ನ ಸಹಮತ ಬೇಕೇ ಬೇಕು, ಅಲಯನ್ಸ್ ಬೇಕೇ ಬೇಕು. ಸೊ ಇವತ್ತು ನಿಮ್ಮನ್ನು ನಾನು ಚುನಾವಣೆ ಸಂವಿಧಾನ ರಚನಾ ಸಮಿತಿ ಸಭೆಗೆ ಆಯ್ಕೆಗೊಂಡಿರ್ತಕ್ಕಂಥ ಜೈಸೂರ್ ಕುಲ್ಲಾಲಿಂದ ನಿಮ್ಮನ್ನು ಕಂಟೆಸ್ಟ್ ಮಾಡಿದಾಗ ಅವರೆಲ್ಲರೂ ನಿಮ್ಗೆ ವೋಟಿಂಗ್ ಮಾಡಬೇಕಾಗ್ತದೆ. ಇಲ್ಲದೆ ಹೋದ್ರ ನಾನು ನನ್ನ ಬೆಂಬಲವನ್ನು ಹಿಂದಕ್ಕೆ ತಗೋತೀನಿ, ಅಲಯನ್ಸನ್ನು ವಾಪಸ್ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಇದು ವಾಸ್ತವಿಕ ಸತ್ಯ. ಯಾವ ಗಾಂಧಿದು ಕೃಪೆ ಅಲ್ಲ, ಯಾವ ಬ್ರಿಟನ್ ರಾಣಿದನು ಕೃಪೆ ಅಲ್ಲ. ನೀವೆಲ್ಲರೂ ನೆನಪಿಟ್ಕೋಬೇಕು. ಖಾಜಾ ಮೈನುದ್ದೀನ್ ಮುಸ್ಲಿಂ ಲೀಗಿನ ನೇತಾ, ನೆನಪಿಟ್ಕೋರು ಖಾಜಾ ಮೈನುದ್ದೀನ್. ಅವಾಗ ಅಲಯನ್ಸ್ ಮಾಡ್ಕೊಂಡಿರ್ತಕ್ಕಂಥ ಜೋಗೀಂದ್ರ ಮಂಡಾಲ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಜೈಸೂರು ಮತ್ತು ಕುಲ್ಲಾಲಿಂದ ಕರ್ಕೊಂಡು ಹೋಗ್ತಾರೆ. ಆದ್ರೂ ಕೂಡ ಗಾಂಧೀಜಿಯವರು ಸುಮ್ ಬಿಡಂಗಿಲ್ಲ, ಕಾಂಗ್ರೆಸ್ ಸುಮ್ ಕೊಡಂಗಿಲ್ಲ, ನೆಹರು ಸುಮ್ ಕೊಡಂಗಿಲ್ಲ. ಶರತ್ ಚಂದ್ರ ಬೋಸ್ ಅಂತಕ್ಕಂಥ ವ್ಯಕ್ತಿಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬಾಬಾ ಸಾಹೇಬ್ ವಿರುದ್ಧ ಕಂಟೆಸ್ಟ್ ಮಾಡಿಸ್ತಾರೆ. ಶರತ್ ಚಂದ್ರ ಬೋಸ್ ಅವನೇ ಸರ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ನೋಡಿ ಬಾಬಾ ಸಾಹೇಬ್ರ ವಿದ್ವತ್ವ ಪ್ರಜ್ಞೆ ಹೆಂಗಿತ್ತಂದ್ರೆ ಬಹುಶಃ ಕೇರಳ ಬಿಟ್ಟರೆ ವೆಸ್ಟ್ ಬೆಂಗಾಲ್ದಲ್ಲಿ ಮಾತ್ರ ಪ್ರಜ್ಞಾವಂತರು ಸಿಗ್ತಾರೆ. ಈ ದೇಶದಲ್ಲಿ ಪ್ರಜ್ಞಾವಂತರು ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರದಲ್ಲಿ ಕೇರಳ ಬಿಟ್ಟರೆ ವೆಸ್ಟ್ ಬೆಂಗಾಲ್ದಲ್ಲಿ ಸಿಗುತ್ತದೆ. ಕಾಂಗ್ರೆಸ್ಸಿನ 3 ಜನ MP ಕೂಡ ಬಾಬಾ ಸಾಹೇಬ್ರಿಗೆ ವೋಟಿಂಗ್ ಮಾಡ್ತಾರೆ, ಶರತ್ ಚಂದ್ರ ಬೋಸ್ ಅವ್ರಿಗೆ ವೋಟಿಂಗ್ ಮಾಡಂಗಿಲ್ಲ. ಇದು ಬಾಬಾ ಸಾಹೇಬ್ರ ತಾಕತ್ತ. ಬಾಬಾ ಸಾಹೇಬ್ರು 1946 ಜುಲೈ ತಿಂಗಳಲ್ಲಿ ಜೈಸೂರು ಮತ್ತು ಕುಲ್ಲಾಲಿಂದ ಸಂವಿಧಾನ ರಚನಾ ಸಮಿತಿ ಸಭೆಗೆ ಆಯ್ಕೆಗೊಂಡು ಬರ್ತಾರೆ ಸ್ನೇಹಿತರೆ. ಸೊ ಆಯ್ಕೆಗೊಂಡು ಬಂದ ನಂತರ 1946 ಡಿಸೆಂಬರ್ 9ನೇ ತಾರೀಕು ದಿವಸ 1946 ಡಿಸೆಂಬರ್ 9ನೇ ತಾರೀಕು ದಿವಸ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೀಟಿಂಗ್ ಸೇರ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮ್ಗೆ, ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 2 ಸಾರಿ ಲಂಡನ್ಗೆ ಹೋಗಿರು. ಲಿಂಕ್ ಮಾಡ್ಕೋಬೇಕು ನಾವು ಯಾವಾಗ ಭೀ. ಅದೊಂದು ವಿಷಯ ಇದೆ, ಇದೊಂದು ವಿಷಯ ಇದೆ. ಎಲ್ಲೆಲ್ಲೋ ಏನೇನೋ ಜಾಯಿಂಟ್ ಮಾಡ್ತಾರೆ ಯಾರು. ಬಾಬಾ ಸಾಹೇಬ್ರು ಈಗ ಭವಿಷ್ಯತ್ ತಿಳ್ಕೊಬೇಡ್ರಿ. ನಮ್ಮ ಪ್ರೊಫೆಸರ್ ಮಹಾದೇವ್ ಸರ್ ಅವರು ಗೆಳೆಯರು ಕೂಡ ಒಂದಿಷ್ಟು ಚಳವಳಿ ಮತ್ತು ಪಕ್ಷದಲ್ಲಿ ಇದ್ದವ್ರು ಹೇಳ್ತಾರೆ, ಏನು ಬಾಬಾ ಸಾಹೇಬರು ಬ್ರಿಟನ್ ಸರ್ಕಾರ ಮೇಲೆ ಹೋದ್ರು, ಭಯಂಕರ ಒತ್ತಡ ಹಾಕಿದ್ರು. ಒತ್ತಡ ಹಾಕಿದಾಗ ಇಲ್ಲ, ಬಾಬಾ ಸಾಹೇಬ್ರು ಸಂವಿಧಾನ ರಚನಾ ಸಮಿತಿ ಸಭೆಗೆ ತೋಲಿಲ್ಲ ಅಂದ್ರೆ ನಾನು ನಿಮ್ಗೆ ಸ್ವತಂತ್ರ ಕೊಡಲ್ಲ ಅಂದ್ರೆ ಎಂಥ ಬಾಲಿಸಿತನದ ಮಾತು. ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ, ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರ್ಸ್ ಇನ್ ಆಲ್ವೇಸ್ ಅಂತ. ಹಾಫ್ ನಾಲೆಜ್ ಭಾಳ ಡೇಂಜರ್. ಬಾಬಾ ಸಾಹೇಬ್ರು 2 ಸಾರಿ ಲಂಡನ್ಗೆ ಹೋಗುದು ಸರಿ, ಯಾವ್ದಕ್ಕೆ ಹೋಗ್ಯಾರ ಅರ್ಥ ಮಾಡ್ಕೋಬೇಕು. ಅಲ್ಲಿ ಲಂಡನ್ದಾಗ ಏನಾಗಿತ್ತಂದ್ರೆ 58 ರಾಷ್ಟ್ರಗಳ ಮೇಲೆ ಇರ್ತಕ್ಕಂಥ ಅವ್ರದ್ದೇನು ಕಬ್ಜಾ ಇತ್ತು. ಎರಡನೇ ವಿಶ್ವಯುದ್ಧದಲ್ಲಿ ತುಂಬಾ ಜರ್ಜರಿತವಾಗಿತ್ತು. ಲಂಡನ್ ಆರ್ಥಿಕವಾಗಿ ಜರ್ಜರಿತವಾಗಿತ್ತು. ಅವರಿಗೆ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾದ್ರೆ ಬಾಬಾ ಸಾಹೇಬ್ರು ಹೋಗಿದ್ದೆ ಯಾವಾಗಂದ್ರೆ 1946 ಆಗಸ್ಟ್ಗೆ ಜುಲೈದಲ್ಲಿ ಜೈಸೂರು ಕುಲ್ಲಾಲಿಂದ ಸಂವಿಧಾನ ರಚನಾ ಸಮಿತಿ ಸಭೆ ಗೆದ್ದಿದ್ದಾರೆ. 1946 ಆಗಸ್ಟ್ ಲಂಡನ್ಗೆ ಹೋಗ್ತಾರೆ ಬಾಬಾ ಸಾಹೇಬ್. ಹೋಗಿ ಕ್ಲೈಮೇಟ್ ಅಟ್ಲಿ, ಬ್ರಿಟನ್ನ ಪ್ರಧಾನಿ ಆಗಿರ್ತಕ್ಕಂಥ ಕ್ಲೈಮೇಟ್ ಅಟ್ಲಿಗೆ ಒಂದು ಅಪೀಲ್ ಕೊಡ್ತಾರೆ. ಏನಂದ್ರೆ ಈ ಕಾಂಗ್ರೆಸ್ನವ್ರು ಏನದಾರಲ್ಲ ಆಗಸ್ಟ್ ತಿಂಗಳು ಹೋಗಿರ್ತಕ್ಕಂಥ 2ನೇ ಸಾರಿ 1946 ಅಕ್ಟೋಬರ್ 30ಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಲಂಡನ್ಗೆ. 2ನೇ ಸಾರಿ ನೆನಪಿಟ್ಕೊಳ್ಳಿ. ಇದು ಅನ್ವಯ ಏನ್ 178 ಸೀಟ್ ಇವೆಯೋ ದಲಿತರಲ್ಲದವರಿಗೆ ಕಂಟೆಸ್ಟ್ ಮಾಡಿಸಿ ಗೆಲ್ಲಿಸಿದ್ದಾರೆ. ಇದರಿಂದ ನನ್ನ ಜನರಿಗೆ ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಮತ್ತು ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಅನ್ಯಾಯ ಆಗಿದೆ. ಅದಕ್ಕಾಗಿ ಪುನಃ ಪ್ಯಾಕ್ಟ್ ರದ್ದುಪಡಿಸಲಿ ಅಂತ ಹೇಳಕ್ ಹೋಗಿರ್ತಾರೆ ವಿನ ನನಗೆ ಸಂವಿಧಾನ ಸಭೆ ಸದಸ್ಯ ಮಾಡಲಿ ಅಂತ. ಇದು ಫ್ಯಾಕ್ಟ್ ಇದೆ, ನೀವು ಅರ್ಥ ಮಾಡ್ಕೊಂಡು. ನಾನು ನಿಮ್ಗೆ ಡೇಟ್ ಸಹಿತ ಹೇಳ್ತಾ ಇದ್ದೀನಿ, ಚೆಕ್ ಮಾಡ್ಕೊಂಡು ಹೋಗ್ಬೇಕಂತ. ಇದು ಫ್ಯಾಕ್ಟ್, ಇದು ಗೊತ್ತಿರ್ಬೋದು. ಇದು ನಾನು ಸಮಾಜಕ್ಕೆ ಮುಟ್ಟಿಸ್ಬೇಕು ನೀವೆಲ್ಲರೂ ಕೂಡ ಸ್ನೇಹಿತರು. ಹೀಗೇನೋ ಅರ್ಧಂಬರ್ಧ ಹೇಳೋದಲ್ಲ. ಆಮೇಲೆ ಒಂದು ಬ್ರಿಟನ್ನ ರಾಣಿ ಎಲಿಜಬೆತ್ ಬಾಬಾ ಸಾಹೇಬ್ರ ಮೇಲೆ ಬಹಳ ಪ್ರೀತಿಲಿಂದ ಹೇಳೋದು, ಯಾವ ಒಬ್ಬ ಕೇಳಿದ ಇಲ್ಲೇ ಕರ್ನಾಟಕದಲ್ಲಿ ಮಾತಾಡ್ರಿ. ಬ್ರಿಟನ್ದು 1932, 33, 34, 35 ಬ್ರಿಟನ್ ರಾಜ ಜಾರ್ಜ್ ಪಂಚಮ್ ಇದ್ದನು. 1942ರಿಂದ 52 ತನ 6ನೇ ಜಾರ್ಜ್ ಬ್ರಿಟನ್ ರಾಜ ಇದ್ದನು. ಈಗಿರ್ತಕ್ಕಂಥ ಎಲಿಜಬೆತ್ 6ನೇ ಎಲಿಜಬೆತ್ ಯಾವಾಗ 1952ಕ್ಕೆ ಬಂದಳು. 46ಕ್ಕೆ ಎಲಿಜಬೆತ್ ಒಯ್ದು ಮತ್ತೆ ಕೂಡಿಸ್ರಿ. ಆಕೆ ಬಟ್ ಚಿಪ್ ಗೊತ್ತಿದ್ದಳು ಅವಾಗ. 46ರಾಗ ಎಲಿಜಬೆತ್ ಬಟ್ ಚಿಪ್ತಳು. ಆಕಿ ಹೋಗಿ ಹೇಳ್ತಾಳೆ ಇವರಿಗೆ, ಬಾಬಾ ಸಾಹೇಬ್ರಿಗೆ ನೀನು ಸಂವಿಧಾನ ಸಭೆ ತಗೊಂತಿರೋದು ಏನಾರ ಮುರುಕತನದ ಮಾತಾಡ್ತಿರಲ್ರಿ. ಅವು SSLC ಪಾಸ್ ಆಗಲಿ, ಇಂಟರ್ಮೀಡಿಯೇಟ್ ಪಾಸ್ ಆದವು ಸಂವಿಧಾನದ ಬಗ್ಗೆ ಮಾತಾಡತ್ತ ಮುಂದೆ ಹೇಳ್ತೀನಿ ನಿಮ್ಗೆ. ಸೊ ಅದಕ್ಕೆ ಇದು ವಾಸ್ತವಿಕ. 2 ಸಾರಿ ಒಂದು ಪುನಃ ಪ್ಯಾಕ್ಟ್ ರದ್ದುಪಡಿಸೋ ಸಲುವಾಗಿ, 2ನೇದು ಪುನಃ ಪ್ಯಾಕ್ಟ್ ಹಂಗೆ ನಡ್ಕೊಂಡಿಲ್ಲ ಅಂತ ಕಂಪ್ಲೇಂಟ್ ಕೊಡೋ ಸಲಕ್ಕೆ ಬಾಬಾ ಸಾಹೇಬ್ರು ಹೋಗಿರ್ತಾರೆ. ಬಾಬಾ ಸಾಹೇಬ್ರ ಸಂವಿಧಾನ ರಚನಾ ಸಮಿತಿ ಸಭೆಗೆ ಬಂದಿರತಕ್ಕಂಥದ್ದು ಸ್ವಂತ ಕೆಪಾಸಿಟಿ ಮೇಲೆ ವಿನ ಯಾವುದು ಉಸಾಬರಿಲಿಂದ. ಇನ್ನೊಂದು ಹೇಳ್ತೀನಿ, ಖಾಜಾ ಮೈನುದ್ದೀನ್ ತುಂಬಾ ಅವನು ಅಡ್ವೊಕೇಟ್, ಬ್ಯಾರಿಸ್ಟರ್,
ಜೋಗೀಂದ್ರನಾಥ್ ಮಂಡಲ ಆತ್ಮೀಯ, ಜೊತೆಗೆ ಅಲ್ಲೇ ಸರ್ಕಾರ ನಡೆಸಬೇಕಾಗಿತ್ತು ಅವನಿಗೆ, ಅನಿವಾರ್ಯತೆ ಇತ್ತು. ಬಾಬಾ ಸಾಹೇಬ್ರಿಗೆ ಸಂವಿಧಾನ ರಚನಾ ಸಮಿತಿ ಸಭೆ ತರ್ಲಕ್ಕ ಅನಿವಾರ್ಯತೆ ಇದ್ದ ಪ್ರಯುಕ್ತ ಜೈಸೂರು ಕುಲ್ನಾಲಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಸಭೆಗೆ ಬಂದು ನೆನಪಿಟ್ಕೊಂಡು ಒಂದು ಚಾಲು ಐತಿ. ಈಗ ಸಂವಿಧಾನ ಎಲ್ಲ ಚಾಲು ಐತಿ. 1946 ಡಿಸೆಂಬರ್ 9ನೇ ತಾರೀಕು ದಿವಸ ಸಂವಿಧಾನ ರಚನಾ ಸಮಿತಿ ಸಭೆ ನಡೆದಿತ್ತು. ಅವಾಗ ಹಂಗಾಮಿ ಅಧ್ಯಕ್ಷ ಮಾಡಬೇಕಾಗಿತ್ತು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರಿಗೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಮುಂದೆ ಡಿಸೆಂಬರ್ ಅಂದ್ರೆ 2 ದಿವಸದ ನಂತರ 1946 ಡಿಸೆಂಬರ್ 11ನೇ ತಾರೀಕು ದಿವಸ ಪರ್ಮನೆಂಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಪರ್ಮನೆಂಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಚೇರ್ಮನ್ ರಾಜೇಂದ್ರ ಪ್ರಸಾದ್ ಅವರಿಗೆ ಮಾಡ್ತಾರೆ. ರಾಜೇಂದ್ರ ಪ್ರಸಾದ್ ಅವರಿಗೆ ಮಾಡಿದ ನಂತರ 1946 ಡಿಸೆಂಬರ್ 13ನೇ ತಾರೀಕು ದಿವಸ ನಡುಗಾಲ ಸರ್ಕಾರದ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಮಾತಾಡ್ತಿರ್ತಾರೆ. ಇದು ತುಂಬಾ ಒಂದು ಕೀ ಪಾಯಿಂಟ್ ಇದೆ, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಗೊಂಡಿರ್ತಕ್ಕಂಥ MR ಜೈಕರ್, ಪೂನಾಲಿಂದ ಆಯ್ಕೆಗೊಂಡಿರ್ತಾರೆ. MR ಜೈಕರ್ ಅಪೋಸ್ ಮಾಡ್ತಾರೆ. ನೆಹರೂಜಿ ಅವರೇ ದಯವಿಟ್ಟು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಮಾತಾಡಬೇಡಿ. ಯಾಕಂತ ಕೇಳ್ತಾರೆ. ಇಲ್ಲ, ಇಲ್ಲಿ ಏನು ಅವಾಗ ಏನಾಗಿರ್ತಂದ್ರೆ, ಯಾವಾಗ ಕ್ಯಾಬಿನೆಟ್ ಮಿಷನ್ ಬರ್ತದೋ, ಕ್ಯಾಬಿನೆಟ್ ಮಿಷನ್ ಬಂದಾಗ ಮುಸ್ಲಿಂ ಲೀಗ್ ನಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ, ಮೌಲಾನಾ ಶೌಕತ್ ಅಲಿ ವಿರೋಧ ಮಾಡ್ತಾರೆ. ಏನು ವಿರೋಧ ಮಾಡ್ತಾರೆ ಅಂದ್ರೆ, ನಡುಗಾಲ ಸರ್ಕಾರ ರಚನೆ ಮಾಡ್ತಿರ್ಲಪ್ಪ, ನಡುಗಾಲ ಸರ್ಕಾರ ಹಂಗಾಮಿ ಡೊಮಿನೆಂಟ್ ಸ್ಟೇಟ್ ಮಾಡ್ತಾ ಇದ್ರು, ಪಾಕಿಸ್ತಾನ ಪಾರ್ಟಿಷನ್ ಮಾಡಿ ನಾವು ಸ್ವತಂತ್ರ ಸಂವಿಧಾನ ಬರಲಿಕ್ಕೆ ಕೊಡ್ರಿ ಅಂತ ಕೇಳ್ತಾರೆ. ಆದರೆ ಕ್ಯಾಬಿನೆಟ್ ಮಿಷನ್ ಅದು ನನಗೆ ಅಧಿಕಾರ ಇಲ್ಲ, ನಾವು ಕೊಡಲ್ಲ ಅಂದ್ರೆ ಇವರು ಸಂವಿಧಾನ ರಚನಾ ಸಮಿತಿ ಸಭೆಯಿಂದಲೇ ಹೊರಗುಳಿದ್ಬಿಡ್ತಾರೆ. ಯಾರು? ಮುಸ್ಲಿಂ ಲೀಗ್ನು. ಈ ಹೊರಗುಳಿದಿರ್ತಕ್ಕಂಥ ಸಂದರ್ಭದಲ್ಲಿ 1946 ಡಿಸೆಂಬರ್ 13ನೇ ತಾರೀಕು ದಿವಸ ನೆಹರೂಜಿ ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಮಾತಾಡಕ್ಕೆ ಬ್ಯಾರಿಸ್ಟರ್ ಜೈಕರ್, MR ಜೈಕರ್ ಅಪೋಸ್ ಮಾಡ್ತಾರೆ. ಮುಸ್ಲಿಂ ಲೀಗಿನ ಪ್ರತಿನಿಧಿಗಳಿಲ್ಲ, ಅದಕ್ಕಾಗಿ ನೀವು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮೂವ್ ಮಾಡ್ತಕ್ಕಂಥ ಸರಿಯಾದ ಕ್ರಮ ಅಲ್ಲ, ಇದನ್ನು ನಾವು ವಿರೋಧ ಮಾಡ್ತೀವಿ. ನೋಡಿ, ಅದೀಗ ತಾನೇ ಸಭೆ ಸೇರಿದ್ದಾರೆ. ಕಾಂಗ್ರೆಸ್ ಅಂತೂ ಇಂತೂ ಹೆಂಗಾದ್ರೂ ಮಾಡಿ ಅಧಿಕಾರಕ್ಕೆ ಬಂದಿವತ್ತು ಹೆಮ್ಮೆ ಪಟ್ಕೊಂಡಾರೆ. ಅಂತ ಸಂದರ್ಭದಲ್ಲಿ ಅದೇ ಪಕ್ಷದಿಂದ ಆಯ್ಕೆಗೊಂಡಿರ್ತಕ್ಕಂಥ MR ಜೈಕರ್ ಅವರು ಅಪೋಸ್ ಮಾಡ್ತಾರೆ ಅಂದ್ರೆ ಎಷ್ಟು ಇನ್ಸಲ್ಟ್ ಆಗಲಿಕ್ಕಿಲ್ಲ. ರಾಜೇಂದ್ರ ಪ್ರಸಾದ್ಗೆ ಇನ್ಸಲ್ಟ್ ಆಗ್ತದೆ, ನೆಹರೂಗೆ ಇನ್ಸಲ್ಟ್ ಆಗ್ತದೆ, ಪಟೇಲ್ಗೆ ಇನ್ಸಲ್ಟ್ ಆಗ್ತದೆ. ಈ ಸುದ್ದಿ ಗಾಂಧೀಜಿ ಅವರಿಗೆ ಕೂಡ ಹೋಗಿ ಮುಟ್ತದೆ. ಮುಂದ 3 ದಿವಸ ಬಿಟ್ಟು ಮತ್ತೆ ಕಾನ್ಸ್ಟಿಟ್ಯೂಷನ್ ಅದು ಅಲ್ಲಿಗೆ ಮೊಟ್ಟಗೊಳಿಸ್ತಾರೆ. ಇಲ್ಲಿ ಕೋರ್ಟ್ ಇದು ಅರ್ಜೆಂಟ್ ಮಾಡಿಬಿಡ್ತಾರೆ, ಅಂದ್ರೆ ಇಲ್ಲಿ ಮುಗಿಸ್ಬಿಡ್ತಾರೆ. ಮುಂದೆ 1946 ಡಿಸೆಂಬರ್ 17ನೇ ತಾರೀಕು ದಿವಸ ಬಾಬಾ ಸಾಹೇಬರು ಕೂಡ ಹೆಸರು ಬರ್ತಿರ್ತಾರೆ. ನೀವು ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತ ಕೇಳೋದಿರುತ್ತೆ, ನೋಡಿರಲ್ಲ ಪ್ರಶ್ನೆಗಳು ಬಳಸಿರ್ತಾರೆ. ಅವ್ರಿಗೆ ಸೀರಿಯಲ್ ನಂಬರ್ 22 ಇರುತ್ತೆ ಬಾಬಾ ಸಾಹೇಬರು. ಯಾವಾಗ 1946 ಡಿಸೆಂಬರ್ 17ನೇ ತಾರೀಕು ದಿವಸ ನೆಹರೂಜಿ ಅವರು ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮತ್ತೆ ಮೂವ್ ಮಾಡ್ಬೇಕಂತಾರೆ, ಅವ ಮತ್ತೆ ಬ್ಯಾರಿಸ್ಟರ್ ಜೈಕರ್ ಹೇಳ್ತಾರೆ, ನಾನು ಇದ್ರ ಬಗ್ಗೆ ಅಪೋಸ್ ಮಾಡೀನಿ, ಮತ್ತೆ ಅದನ್ನ ಮೂವ್ ಮಾಡ್ತಾ ಇದ್ದಿರಲ್ಲ, ಇದು ಸರಿಯಾದ ಕ್ರಮ ಅಲ್ಲ ಅಂದಾಗೆ ರಾಜೇಂದ್ರ ಪ್ರಸಾದ್ ಗೊತ್ತಾಗ್ಬಿಡ್ತು. ಇನ್ನು ಮಾತ್ರ ನಾವು ಮಾನ ಮರ್ಯಾದೆ ಕಳ್ಕೋಬೇಕಂತ ತಿಳಿದು ಸೀರಿಯಲ್ ನಂಬರ್ 20 ಇತ್ತು ಬಾಬಾ ಸಾಹೇಬ್ರದು. ಆದ್ರೂ ಕೂಡ ಹಾನರೇಬಲ್ ಡಾಕ್ಟರ್ BR ಅಂಬೇಡ್ಕರ್, ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಪ್ಲೀಸ್ ಗಿವ್ ದ ಒಪಿನಿಯನ್ ಅಬೌಟ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಕೇಳಬೇಕು. ಬಾಬಾ ಸಾಹೇಬ್ ದೋಸ್ತರು ಸರಿ ಮಾತಾಡೋದು ಕೂತಿರ್ತಾರೆ. 2ನೇ ಸರಿ ಇರ್ತಾರೆ, ದಯವಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರೇ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಮನವಿ ಮಾಡ್ತಾರೆ. ಬಹಳ ಸರಿ ಹೇಳ್ತಾರೆ. ಇದು ಡಾಕ್ಯುಮೆಂಟ್ರಿನೂ ಕೂಡ ಇದೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ನಿಮಗೆ ಮತ್ತೆ ಆಡಿಯೋನು ಸಿಗ್ಬೋದು. ಸರಿ, ನನ್ನ ಪುಸ್ತಕದಲ್ಲಿ ಇದೆ ಸಂವಿಧಾನ ಪಿತಾಮಹದಲ್ಲಿ ಬಾಬಾ ಸಾಹೇಬರು ಪರೇಶಾನ್ ಹೇಳ್ತಾರೆ. ರೀ ನಂದು ಚುಕ್ಕೆ ಗುರುತೀನಿ 20 ಸೀರಿಯಲ್ ನಂಬರ್, ಇನ್ನ ಸ್ಟಾರ್ಟ್ ಅದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮಾತಾಡತ್ತಾರೆ, ಎದ್ದು ನಿಂದಿರ್ತಾರೆ ಬಾಬಾ ಸಾಹೇಬ್. ಸ್ನೇಹಿತರೆಲ್ಲ ಅತ್ರಿ ಅಂತ ಪತ್ರಕರ್ತ ಬಂದಿರ್ತಾನೆ, ಬ್ರಾಹ್ಮಣ ಪತ್ರಕರ್ತ. ಅವ ಅಂತಾನೆ, ಆಯ್ತು ಇನ್ನು ಮ್ಯಾಲ ಹಿಗ್ಗಾ ಮುಗ್ಗ ತೊಳಸ್ಬಿಡ್ತಾರೆ ಬಾಬಾ ಸಾಹೇಬರು. ನನ್ನ ಪತ್ರಿಕೆಯೊಳಗೆ ಹಿಂಗೆ ಬರೀಬೇಕು ಬಾಬಾ ಸಾಹೇಬರಿಗೆ, ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಮಾತಾಡ್ಬೇಕು, ಅಷ್ಟು ಹಿಗ್ಗಾ ಮುಗ್ಗ ತೊಳಿಬೇಕಂತ. ಉದಾಹರಣೆ, ನಮ್ಮ ಇಲ್ಲೊಬ್ಬವನ ಕರ್ನಾಟಕದ ಪತ್ರಕರ್ತ ನೋಡಿರ್ಬೇಕು, ನಿಮಗೆ ನೋಟ್ನಾಗ ಚಿಪ್ ಇಟ್ಟ, ಅವನನ್ನ ಇಮ್ಯಾಜಿನೇಷನ್ ಮಾಡ್ಕೋರಿ, ಅವನಂತವನೇ ಇರ್ತಾನ. ಅತ್ರಿ ಹಿಗ್ಗಾ ಮುಗ್ಗ ತೊಳಸ್ಬೇಕು. ಯಾಕಂದ್ರೆ 1919ರಿಂದ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಮಾಡ್ಕೊತ ಬಂದಾರ, ಇವರು ಶೋಷಣೆ ಮಾಡ್ಕೊತ ಬಂದಾರ. ಎಲ್ಲಿವರೆಗೆ? 1946ವರೆಗೆ ಅದಕ್ಕೆ ಹಿಗ್ಗಾ ಮುಗ್ಗ ಇವು ಅಡ್ಡ ತಿಡ ಮಾತಾಡ್ತಾನೆ ತೊಳಿಬೇಕಂತ ಹೇಳಿದ್ರು. ಬಾಬಾ ಸಾಹೇಬ್ ಎದ್ದು ನಿಂತು ಸ್ನೇಹಿತರೆ, ಬಾಬಾ ಸಾಹೇಬ್ ಎದ್ದು ನಿಂತು 1 ಗಂಟೆ 10 ನಿಮಿಷ ಮಾತಾಡ್ತಾರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ, ಅಖಂಡ ಭಾರತದ ಬಗ್ಗೆ, ಬಹು ಸಂಸ್ಕೃತಿಯ ಬಗ್ಗೆ, ಬಹುಭಾಷೆಯ ಬಗ್ಗೆ, ಜಂಬೂ ದ್ವೀಪದ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ, ಮಹಿಳಾ ಸಬಲೀಕರಣದ ಬಗ್ಗೆ, ಶೋಷಿತರ ಸಬಲೀ ಮಾತಾಡ್ತಾ ಹೋದರೆ ಯಾರಿಗೂ ಗೊತ್ತೇ ಆಗಲ್ಲ. 1 ಗಂಟೆ 10 ನಿಮಿಷ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮೇಲೆ 10 ನಿಮಿಷ 20 ನಿಮಿಷ ಮಾತಾಡ ತಾಕತ್ತಿಲ್ಲ. 1 ಗಂಟೆ 10 ನಿಮಿಷ ಮಾತಾಡಿದಾಗೆ ಮಾತು ಮುಗಿದ ತಕ್ಷಣ ಅತ್ರಿ ಬಂದು ಹೇಳ್ತಾನೆ, ಡಾಕ್ಟರ್ BR ಅಂಬೇಡ್ಕರ್ ನಮಸ್ಕಾರ, ನಾನು ಅತ್ರಿ ಅಂತೇಳಿ ಸಿಕ್ಕಾಪಟ್ಟೆ ತೊಳಿಬೇಕಂತಿದೆ ನಿಮ್ಮ ಬಗ್ಗೆ ನನ್ನ ಪೇಪರಲ್ಲಿ. ನೀವು ಅಖಂಡ ಭಾರತದ ಬಗ್ಗೆ, ಮಹಿಳಾ ಸಬಲೀಕರಣದ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡೋದು
ನಾನು ಇವತ್ತು ನಿಮ್ಮ ಫ್ಯಾನ್ ಆಗೀನಿ, ದಯವಿಟ್ಟು ನಾನು ಜೀವಂತ ಇರುವವರೆಗೂ ಕೂಡ ನಿಮ್ಮ ವಿರುದ್ಧ ಒಂದೇ ಶಬ್ದ ಬರೆಯಂಗಿಲ್ಲ ಅಂತಕ್ಕಂಥ ಪ್ರಮಾಣ ಮಾಡ್ತೀನಿ. ಇದು ಬಾಬಾ ಸಾಹೇಬ್ರ ತಾಕತ್ತು, ಇದು ಬಾಬಾ ಸಾಹೇಬ್ರ ತಾಕತ್ತು. ಮುಂದೆ ಈಗ ನಿಮ್ಮ ಮಾವ ಬರ್ತಾನೆ ಈಗ ಎಂಟ್ರಿ. ಮುಂದೆ ಏನಾಗ್ತದಪ್ಪ ಅಂದ್ರೆ ನಡುಗಾಲ ಸರ್ಕಾರ ರಚನೆ ಬಿಡ್ಲೇರಿ ಮಾಡ್ರಿ. ನಡುಗಾಲ ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ BN ರಾವ್ ಅವ್ರು ಹೇಳ್ತಾರೆ, ಮುಕುಂದರಾಜ್ ಅವರು 1946 ಡಿಸೆಂಬರ್ 21ನೇ ತಾರೀಕು ದಿವಸ BN ರಾವ್ ಅವರಿಗೆ ಕಾನ್ಸ್ಟಿಟ್ಯೂಷನ್ ಸಮಿತಿಗಳದು ಅಡ್ವೈಸರ್ ಮಾಡಿರಲಿಲ್ಲ, ಸಮಿತಿಗಳು. ಯಾವ ಸಮಿತಿ ಅಂದ್ರೆ ಒಂದು ಸಂವಿಧಾನದ ಮೂಲ ಸಿದ್ಧಾಂತ ಸಮಿತಿ, ಎರಡು ಸಮಿತಿ ಇರ್ತಾವ, ಇನ್ನೊಂದು ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿ ಅಂತ. ಈ ಸಮಿತಿಗಳಿಗೆ ಅಡ್ವೈಸರ್ ಮಾಡ್ತಾರೆ, ಎರಡು ಸಮಿತಿಗಳು ರಚನೆ ಮಾಡ್ತಾರೆ. ಅದರ ಯಾವ 22 ಸಮಿತಿ ಇವೆ, ಸಂವಿಧಾನ ಪಿತಾಮಹ ನನ್ನ ಪುಸ್ತಕದಲ್ಲಿ ಇವೆ, ನೋಡ್ಕೊತಂತೆ. ಅವ್ರಿಗೆ ಏನ್ ಮಾಡಿಬಿಡ್ತಾರೆ, ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ 1946 ಡಿಸೆಂಬರ್ 12ನೇ ತಾರೀಕು ದಿವಸ ಅವ್ರಿಗೆ ನೇಮಕ ಮಾಡ್ತಾರೆ. ಎದಕ್ಕೆ? ಈ ಮೂಲ ಸಿದ್ಧಾಂತ ಸಮಿತಿ ಮತ್ತು ಪ್ರಾಂತೀಯ ಸಿದ್ಧಾಂತ ಸಮಿತಿಗಳ ವರದಿಗಳು ಕ್ರೋಢೀಕರಣ ಮಾಡಿ ಕ್ರೊನಾಲಜಿಕಲ್ ಬರೆದಿಡ್ಲಿಕ್ಕೆ ನೆನ್ಪಿಟ್ಕೋಬೇಕು. ಇವೆರಡು ಸಮಿತಿಗಳದು ಕ್ರೊನಾಲಜಿಕಲ್ ವರದಿಗಳು ತಗೊಂಡು ಕ್ರೊನಾಲಜಿಕಲ್ ಆಗಿ ಬರೆದಿಡ್ಲಿಕ್ಕೆ. ಯಾಕಂದ್ರೆ ಆತೊಬ್ಬ ನ್ಯಾಯಾಧೀಶನೂ ಆಗಿಲ್ಲ, ನ್ಯಾಯವಾದಿನೂ ಆಗಿದ್ದರು. ಯಾರು BN ರಾವ್. ಅವ್ರಿಗೆ ಹೆಮ್ಮೆ ಇದೆ, ನಮ್ಗದು ಹೆಮ್ಮೆ ಇರಲೇಬೇಕು, ಕರ್ನಾಟಕದ ಒಬ್ಬರಂತೀವಿ. ಮುಂದೆ ಏನಾಗ್ತಂದ್ರೆ 1947 ಮೇ 30ನೇ ತಾರೀಕು ದಿವಸ ಗವರ್ನರ್ ಜನರಲ್ ಮೌಂಟ್ ಬೆಟನ್ ಒಂದು ಆದೇಶದ ಪ್ರತಿ ತರ್ತಾನೆ. 1947 ಮೇ 30ನೇ ತಾರೀಕು ದಿವಸ ಏನು ಆದೇಶ ತರ್ತಾರೆ ಅಂದ್ರೆ, ನಿಮಗೆ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆ ಅದು, ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆ ಅದು, ನಿಮಗೆ ಸ್ವತಂತ್ರವಾಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿವಿ. 9 ಡಿಸೆಂಬರ್ 1946 ಸಂವಿಧಾನ ಪ್ರಕ್ರಿಯೆ ಚಾಲು ಮಾಡಿರಿ. ಈಗ ಬಹುದಿನದ ಬೇಡಿಕೆ ಗಾಂಧಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾರ ಬಹುದಿನದ ಬೇಡಿಕೆ ಅಂದ್ರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಇನ್ ಇಂಡಿಯಾ ಆಕ್ಟ್ ಪಾಸ್ ಮಾಡಿಕೊಟ್ಟಿದ್ದಾರೆ, ತಗೋರಿ. ಈ ಆಕ್ಟ್ 1947 ಜೂನ್ 3ನೇ ತಾರೀಕು ದಿವಸ ಇದು ಈ ದೇಶಕ್ಕೆ ಅಡಾಪ್ಟ್ ಆಗುತ್ತೆ, ಲಾಗೂ ಆಗುತ್ತೆ, ಇದು ಜಾರಿಗೆ ಬರುತ್ತೆ. ಅದಕ್ಕಾಗಿ ನೀವು ಜೂನ್ 3ನೇ ತಾರೀಕು 1942 ಪಾಕಿಸ್ತಾನ ಕಡೆಗೆ ಭಾರತ ಕಡೆಗೆ ಸ್ವತಂತ್ರವಾಗಿರ್ತಕ್ಕಂಥ ಸಂವಿಧಾನ ಬರ್ಕೋಬೇಕಂತ ತಿಳಿದು 1947 ಮೇ 30ಕ್ಕೆ ಮೌಂಟ್ ಬೆಟನ್ ಅವರು ಪಾರ್ಟಿಷನ್ ಕಾಪಿ ತಂದು ಕೊಡ್ತಾರೆ. ನೋಡಿ, ಡಿಸೆಂಬರ್ 12ಕ್ಕೆ BN ರಾವ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ ಅದಾರ. ಕೇಂದ್ರೀಯ ಶಾಸಕಾಂಗ ಸಭೆ ಕೇಂದ್ರೀಯ ಮೂಲ ಸಿದ್ಧಾಂತ ಸಮಿತಿ, ಪ್ರಾಂತೀಯ ಮೂಲ ಸಿದ್ಧಾಂತ ಸಮಿತಿ ಸಭೆಗಳಿಗೆ ಅವರು ಅಭಿಪ್ರಾಯ ಸಂಗ್ರಹ ಮಾಡಿ ಕೊಟ್ಟರು. ಅವೆರಡೂ ಅಭಿಪ್ರಾಯಗಳು BN ರಾವ್ ಕೊಟ್ಟಿರ್ತಾರೆ. ಇವ್ರು ಏನ್ ಮಾಡ್ತಾರಂದ್ರೆ, ಇದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಅವೆರಡೂ ರಿಪೋರ್ಟ್ಗಳು ತೊಗೊಂಡು ಕ್ರೊನಾಲಜಿಕಲ್ ರೆಡಿ ಮಾಡ್ತಿರ್ತಾರೆ. ಮೇ 30ಕ್ಕೆ ಯಾವಾಗ ಮೌಂಟ್ ಬೆಟನ್ ಪಾರ್ಟಿಷನ್ ಆರ್ಡರ್ ತಂದು ಕೊಟ್ಟು ಎದಿ ಹೊಡೆದು ಬಿಡ್ತಾರೆ BN ರಾವ್. ಏನ್ ಮಾಡ್ಬಿಡ್ತಾರೆ, ರಾಜೇಂದ್ರ ಪ್ರಸಾದ್ ಮತ್ತು ನೆಹರೂಜಿಯವರ ಹತ್ರ ಹೋಗಿ, ಈಗ ಇದೇನ್ ನಾನು ರಫ್ ಈ ಮೂಲ ಸಿದ್ಧಾಂತ ಸಮಿತಿ ಮತ್ತು ಪ್ರಾಂತೀಯ ಸಮಿತಿಗಳ ವರದಿಗಳೇನವಲ್ಲ, ಅವರ ಅಭಿಪ್ರಾಯಗಳು ಸಂವಿಧಾನ ರಚನಾ ಸಮಿತಿ ಸಂಬಂಧಪಟ್ಟಂಗ ಕ್ರೊನಾಲಜಿಕಲ್ ಆಗಿ ಇದೊಂದು ರಫ್ ಮಾಡಿದಿ, ದಯವಿಟ್ಟು ತಗೋರಿತ್ತು. 1947 ಜೂನ್ 2ನೇ ತಾರೀಕು ರಾಜೇಂದ್ರ ಪ್ರಸಾದ್ ಅವ್ರ ಮನೆಗೆ ಹೋಗಿ ಆ ವರದಿ ಕೊಡ್ತಾನೆ, ತಗೋರಿದು. ಇದು ಫ್ಯಾಕ್ಟ್ ಅಂಡ್ ಫಿಗರ್ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಅನುಮಾನ ಇದ್ರಿ, ಜಸ್ಟಿಸ್ ES ವೆಂಕಟರಾಮಯ್ಯ ಅವರ BN ರಾವ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಅಂತಕ್ಕಂಥ ಪುಸ್ತಕ ನೋಡ್ರಿ, ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಅವಾಗ ಕೊಟ್ಟ ನಂತರ BN ರಾವ್ ಕೊಟ್ಟು ಏನ್ ಮಾಡ್ತಾರಂದ್ರೆ, ಭಾರತದಲ್ಲಿ ಇರಂಗಿಲ್ಲ, ಬಾಂಗ್ಲಾದೇಶದ ಬರ್ಮಾ ದೇಶದ ರಂಗೂನಿನ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಆಗಿ ಹೋಗ್ತಾರೆ. ನೆನ್ಪಿಟ್ಕೊಳ್ಬೇಕಾದ್ರೆ ನಿಮ್ಗೆ ಗೂಗಲ್ದಾಗ ಚೆಕ್ ಮಾಡ್ಕೋರಿ, ರಂಗೂನಿನ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್. ಇನ್ನು ಅವರನ್ನು ಒಬ್ಬ ರಾಜಕೀಯ ತಜ್ಞನಾಗಿ ಅಥವಾ ನ್ಯಾಯವಾದಿಯಾಗಿ ನ್ಯಾಯಾಧೀಶನಾಗಿ ನೋಡಿದ್ರೆ, ಅವರು ಮಾರ್ಗದರ್ಶನ ಮಾಡಿರ್ತಕ್ಕಂಥ ರಂಗೂನಿನ ಬರ್ಮಾ ದೇಶದ ಸಂವಿಧಾನ 1978ಕ್ಕೆ ರದ್ದುಪಡಿಸ್ಬಿಡ್ತಾರೆ. 21 ವರ್ಷನಾಗ ಯಾವ ದೇಶದ ಸಂವಿಧಾನದ ಅಡ್ವೈಸರ್ ಇದ್ರೋ ಆ ದೇಶದ ಸಂವಿಧಾನ 1978ಕ್ಕೆ ರದ್ದುಪಡಿಸಿ ಮತ್ತೊಂದು ಸಂವಿಧಾನ ಬರ್ಕೊಂಡ್ಬಿಡ್ತಾರೆ. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇರ್ತಕ್ಕಂಥ ಸಂವಿಧಾನದ ಒಂದು ಕೇಸಿಲ್ಲ ಇನ್ನವರಿಗೆ ಕೂಡ. ಸೊ ಇದು ಫ್ಯಾಕ್ಟ್, ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ 3ನೇ ತಾರೀಕು ದಿವಸ ಆತ ಕೊಟ್ಟು ಹೋದ ನಂತರ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಗಿಬಿಡ್ತಾವೆ. ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ನೋಡಿ, ಅಲ್ಲಿವರೆಗೂ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಿಟ್ರೆ ಬಾಬಾ ಸಾಹೇಬ್ರ ರೋಲ್ ಏನೂ ಇದ್ದಿದ್ದಿಲ್ಲ. ಅಲ್ಲಿ ಎದಿ ಹೊಡ್ಕೊಂಡು ಬಿಡ್ತಾರೆ ಎಲ್ಲರೂ. 295 ಜನ ಅಂತ ಏನು ಮಾತಾಡ್ತಾರೆ, ಎಷ್ಟು ನಾಲೆಜ್ ಅದ ಅಂತ. ಎಷ್ಟು ನಾಲೆಜ್ ಅದ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಸ್ನೇಹಿತರೆ, ಎಡ್ವಿನ್ ಆರ್ ಸಲೀಮಾನ್ ಅಂತಕ್ಕಂಥವ್ರು 1920ರಲ್ಲಿ
ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಪ್ರೊಫೆಸರ್ ಆಗಿರ್ತಕ್ಕಂಥ ಎಡ್ವಿನ್ ಕೆನಾನ್ ಅವ್ರಿಗೆ ಬರೆದಿರ್ತಕ್ಕಂಥ ಪತ್ರ ಮರ್ಯಾದೆ ಮಾಡಿಕೆ ನನ್ನ ಪುಸ್ತಕದಲ್ಲಿ ಒರಿಜಿನಲ್ ಪತ್ರ ಇದೆ, ಅದು ನೋಡ್ರಿ ಗೊತ್ತಾಗ್ತ ಅವ್ರ ತಾಕತ್ತಿನ ಬಾಬಾ ಸಾಹೇಬ್. 1920ರಲ್ಲಿ ಎಡ್ವಿನ್ ಆರ್ ಸೆಲಿಮನ್ ಅವರು HS ಫಾಕ್ಸೆಲ್ ಅವ್ರಿಗೆ ಪತ್ರ ಬರೀತಾರೆ, ಎಡ್ವಿನ್ ಕೆನಾನ್ ಅವ್ರಿಗೆ ಪತ್ರ ಬರೀತಾರೆ. ಎಕನಾಮಿಕ್ಸ್ ನಲ್ಲಿ ಪ್ರೊಫೆಸರ್ನ ಮೀರಿಸ್ತಕ್ಕಂಥ ವಿದ್ಯಾರ್ಥಿಯನ್ನು ನಾನೇ ನಿನ್ನ ಸಂಸ್ಥೆಗೆ ಕಳಿಸ್ತಾ ಇದ್ದೀನಿ ವಿಶ್ವವಿದ್ಯಾಲಯಕ್ಕೆ, ಅವನಿಗೆ ಬೋಧನೆ ಮಾಡಿದರೆ ಚಾರಿತ್ರಿಕ ವ್ಯಕ್ತಿ ಆಗ್ತೀರಿ ಅಂತಕ್ಕಂಥ ಮಾತನ್ನು 1920 ಕೇಳಿರ್ತಕ್ಕಂಥದ್ದು. ಸೊ ಅಂತ ವ್ಯಕ್ತಿ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇರ್ತಾರೆ. 1 ಗಂಟೆ 10 ನಿಮಿಷ ಮಾತಾಡೋದು ನೋಡಿರ್ತಕ್ಕಂಥವ್ರು ಎಲ್ಲ ಕಾಂಗ್ರೆಸ್ ಅವ್ರಿಗೆ ಚಳಿ ಜ್ವರ ಬಂದ್ಬಿಡ್ತವೆ. ಏನ್ ಮಾಡ್ಬೇಕಪ್ಪ? 1947 ಜೂನ್ 3ನೇ ತಾರೀಕು ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಗಾಂಧೀಜಿ ನೆಹರು ಅವರು ಸೇರಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಯಾವ ಕ್ಷೇತ್ರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಗೆದ್ದು ಬಂದಿದ್ರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ, ಆ ಜೈಸೂರು ಮತ್ತು ಕೂಲ್ನಾ ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆಕ್ಟ್ 1947 ಜೂನ್ 3 ಈ ಆದೇಶದ ವಿರುದ್ಧವಾಗಿ ನಿರ್ಣಯ ಕೈಗೊಳ್ಳುತ್ತಾರೆ. ಆ ಆಕ್ಟ್ ನಲ್ಲಿ ಏನಿದೆ, ಭಾರತದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾವ ಧರ್ಮದ ಜನಸಂಖ್ಯೆ 50% ಹೆಚ್ಚಿಗಿದೆಯೋ ಅದು ಆ ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥದ್ದು. ಅಂದರೆ ಜೈಸೂರು ಮತ್ತು ಕೂಲ್ನಾದಲ್ಲಿ ಆ ಕ್ಷೇತ್ರದಲ್ಲಿ ಜನಸಂಖ್ಯೆ ಮುಸ್ಲಿಮರ ಜನಸಂಖ್ಯೆ 50 ಮೇಲಿತ್ತಂದ್ರ ಅದು ಪೂರ್ವ ಪಾಕಿಸ್ತಾನಕ್ಕೆ ಬಿಡ್ರಿ, ಹಿಂದೂಗಳ ಸಂಖ್ಯೆ 50 ಹೆಚ್ಚಿತ್ತಂದ್ರೆ ಭಾರತದಲ್ಲಿ ಇಟ್ಕೋರಿ ಅಂತ ಪಾರ್ಟಿಷನ್ ಆಕ್ಟ್. ಆದರೆ 43% ಮುಸ್ಲಿಂ ಜನಸಂಖ್ಯೆ ಇದ್ದಾಗಿ ಕೂಡ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೇರಿಬಿಟ್ಟು ಏನು ಮಾಡ್ತಾರೆ, ಆ ಜೈಸೂರು ಮತ್ತು ಕೂಲ್ನಾವನ್ನು ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಡ್ತಾರೆ. ಯಾಕೆ ಬಿಟ್ಟು ಕೊಡ್ತಾರೆ ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಸಭೆಗೆ ಬರಬಾರ್ದು ಅಂತಕ್ಕಂಥದ್ದು. ಸೊ ಅವಾಗ ಬಾಬಾ ಸಾಹೇಬ್ ಸೊ ಜೈಸೂರು ಮತ್ತು ಕೂಲ್ನಾ ಪಾರ್ಟಿಷನ್ ಆಗಿ ಪೂರ್ವ ಪಾಕಿಸ್ತಾನಕ್ಕೆ ಹೋದ ನಂತರ ಖುಷಿಯಾಗಿ ಪಟೇಲ್ ಅವರು ಮಣಿಭವನಕ್ಕೆ ಬರ್ತಾರೆ ಮುಂಬೈದಲ್ಲಿ. ಗಾಂಧೀಜಿ, ಮದನ್ ಮೋಹನ್ ಮಾಳವೀಯ, ರಾಜ್ಕುಮಾರ್ ಅಮೃತಕ್ ಅವರ, ಸರೋಜಿನಿ ನಾಡಿ ಎಲ್ಲ ಘಟನೆಗಳು ಕೂತಿರ್ತಾರೆ. ಪಟೇಲ್ ಭಾರಿ ಖುಷಿಯಾಗಿ ನಡ್ಕೊಂತ ಬರ್ತಾನೆ, ಧೋತ್ರ ಹಿಡ್ಕೊಂಡು ಬಂದು, ಏನ್ ಪಟೇಲ ಬಹಳ ಖುಷಿ ಇದೆಯಲ್ಲ ಅಂತ ಕೇಳಿದಾಗೆ, ಇದು ಆಪ್ತಿ ಕಾರ್ಡ್ ಹೇಳ್ತಾನೆ, ಬೇಕಾದ್ರೆ ನಾಳೆ ಹೋದಾಗ ನಿಮ್ಗೆ ಅದನ್ನ ನಾನು ಫೋಟೋನ ಹಾಕ್ತೀನಿ. ಬಹಳ ಖುಷಿದಾಗಿ ಬಾಬಾ ಸಾಹೇಬ್ ವ್ಯಾಲ್ಯೂದಲ್ಲೂ ಕೂಡ ದಾಖಲೀಕರಣ ಇದೆ, ಇದು ಸರ್ಕಾರ ಮಾಡಿದ್ದು. ಬಹಳ ಖುಷಿದಾಗ ಬಂದಿಲ್ಲ ಮಹಾತ್ಮಾಜಿ, ಇವತ್ತು ನಾ ಬಹಳ ಖುಷಿದಾಗಿದ್ದೀನಿ. ಯಾಕೆ ಖುಷಿದಾಗಿದ್ದೀನಿ ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಬರ್ತಕ್ಕಂಥ ಬಾಗಿಲು ಕಿಟಕಿಗಳಿಗೆ ಒಂದೊಂದು ಮನದ ಕೀಲಿ ಹಾಕಿ ಬಂದ್ ಮಾಡ್ದಂಗೆ ಇತ್ತು, ಅದಕ್ಕೆ ಬಹಳ ಖುಷಿ ಇದ್ದೀನಿ ಅಂತ. ಅವಾಗ ನಿಮ್ಮ ಗಾಂಧೀಜಿ ಅಥವಾ ನಮ್ಮ ಮುಕುಂದರಾಜ್ ಅವ್ರ ಗಾಂಧೀಜಿ ಹೇಳ್ತಾರ, ಪಟೇಲ ಈಗರೆ ಖುಷಿ ಇದ್ರಲ್ಲಪ್ಪ, ರಾಜೇಂದ್ರ ನೆಹರು, ಮದನ್ ಮೋಹನ್ ಮಾಳವೀಯ ಈಗರೆ ಖುಷಿ ಇದ್ರಲ್ಲಪ್ಪ, ನೀವು ಹ್ಯಾಂಗ್ ಬೇಕಂತ ಸಂವಿಧಾನ ಬರ್ಕೊಡಿ. ಸ್ನೇಹಿತರೆ ಹೋಗ್ಬಿಡ್ತಾರೆ. ಬಾಬಾ ಸಾಹೇಬ್ ಅವರು 3ನೇ ತಾರೀಕು ದಿವಸ ರಿಸಿಗ್ನೇಷನ್ ಕೊಡ್ತಾರೆ ಪ್ರೆಸಿಡೆಂಟ್ಗೆ. ಪತ್ರಕರ್ತರು ಕೇಳ್ತಾರೆ, ಯಾಕ್ರಿ ಸರ್ ಕೊಡ್ತಾ ಇದ್ರಿ ಬಾಬಾ ಸಾಹೇಬ್ ಅಂದ್ರೆ, ನನ್ನ ಜನ ಕ್ರಿಸ್ತಪೂರ್ವ 185ರಿಂದ ಭಾರತದಲ್ಲಿ ಜಾತಿ ವ್ಯವಸ್ಥೆಯ, ಅಸ್ಪೃಶ್ಯತೆಯ, ವರ್ಣ ವ್ಯವಸ್ಥೆಯ ಪದತರದಲ್ಲಿ ತುಳಿದು ನಾಯಿ ನರಿಗಳಕ್ಕಿಂತಲೂ ಹೀನಾಯವಾಗಿರ್ತಕ್ಕಂಥ ಬದುಕು ಈ ದೇಶದಲ್ಲಿ ಸವಿಸ್ತಾ ಇದ್ದಾರೆ. ನಾನು ಪಾಕಿಸ್ತಾನದ ಸಂವಿಧಾನ ರಚನಾ ಸಮಿತಿ ಹೋಗಿ ನಾ ಏನು ಮಾಡಲಿ? ನನ್ನ ಜನರು ಇಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ಸಂವಿಧಾನ ರಚನಾ ಸಮಿತಿ ಸದಸ್ಯ ಅಲ್ಲ, ನನ್ನ ಜನರಿಗೆ ಶಾಸನಬದ್ಧವಾಗಿರ್ತಕ್ಕಂಥ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು. ಅದಕ್ಕಾಗಿ ನಾನು ಅಲ್ಲ ಅಂತ 3ನೇ ತಾರೀಕು ದಿವಸ ರಿಸಿಗ್ನೇಷನ್ ಕೊಟ್ಬಿಡ್ತಾನೆ. ಸ್ನೇಹಿತರೆ ಬಿಡೋಪ್ಪ ಬಸ್ಲಿಂಗ್, ನಂಗೆ ಡಿಸ್ಟರ್ಬ್ ಆಗುತ್ತೆ ಬಿಡು, ಆ್ಯಕ್ಚುಲಿ ನನಗೆ ಕೊಡ್ಬೇಕು, ನಾವು 1 ತಾಸು ಆಯ್ತು. ಇಲ್ಲ ಅದು ಗ್ಯಾಪ್ ಹೋಯ್ತಲ್ಲ, ಒಂದೇನೋ ಹೋಯ್ತು ಅಂದ್ರೆ ನಿಮ್ಗೆ ಲಿಂಕ್ ಹೋಗ್ಬಿಡ್ತೀನಿ, ಬಿಡು ಏನೋ ಮಾಡಿ ಹೇಳೇ ಬಿಡು, ಸುಮ್ಕೊಡು ಅಷ್ಟೇ. ಸ್ನೇಹಿತರೆ ಏನಂದ್ರೆ, ಸೊ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ನನ್ನ ಜನ ಇಲ್ಲಿ ಅದರಪ್ಪ ಬಡತನದಲ್ಲಿ ಕಿತ್ತಿರ್ತಕ್ಕಂಥ ಬಡತನದಲ್ಲಿ. ನಾವು ಹೋಗಿ ಏನು ಮಾಡಿರ್ತೀವಿ, 1947 ಜೂನ್ 3ನೇ ತಾರೀಕು ದಿವಸ ಸಂವಿಧಾನ ರಚನಾ ಸಮಿತಿಗೆ ಜೈಸೂರು ಕೂಲ್ನಾದಲ್ಲಿ ಆಯ್ಕೆಗೊಂಡು ಅದಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಮುಂಬೈಲಿ ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸ್ನೇಹಿತರೆ ನೆನ್ಪಿಟ್ಕೋರಿ, 1947 ಜೂನ್ 3ರಿಂದ 1947 ಜುಲೈ 14 ತನಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇಲ್ಲ. ಅವಾಗ ಏನಾಗ್ತಂದ್ರೆ, ಜೂನ್ 4ನೇ ತಾರೀಕು ದಿವಸ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಸೇರ್ತಾರೆ. ನೆಹರು ಖುಷ್, ರಾಜೇಂದ್ರ ಪ್ರಸಾದ್ ಖುಷ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಚೇರ್ಮನ್, ಪಟೇಲ್ ಖುಷ್, ಮದನ್ ಮೋಹನ್ ಮಾಳವೀಯ ಖುಷ್, ರಾಜ್ಕುಮಾರ್ ಅಮೃತ ಖುಷ್, ಸರೋಜಿನಿ ನಾಯ್ಡು ಖುಷ್, C ರಾಜಗೋಪಾಲಾಚಾರಿ ಎಲ್ಲ ಖುಷಿ ಇರ್ತಾರೆ. ಎಲ್ಲರೂ ಬರೀ ಮಾತಾಡ್ತಾರೆ ಹೋಗ್ತಾರೆ. 2 ದಿವಸ ಆಗನೆ ರಾಜೇಂದ್ರ ಪ್ರಸಾದ್ ಬ್ಯಾರಿಸ್ಟರ್ ಅವನಿಗೆ ಬಿಕ್ ಹತ್ತು ಬಿಡ್ತದ. ಏನ್ ಬಿಕ್ ಹತ್ತು ಬಿಡ್ತಂದ್ರೆ, ಒಬ್ಬರು ಕೂಡ ದೇಶದ ಚರಿತ್ರೆ ಬಗ್ಗೆ,
ಆರ್ಥಿಕ ಸಮತೋಲನದ ಬಗ್ಗೆ, ಆರ್ಥಿಕ ಸಬಲೀಕರಣದ ಬಗ್ಗೆ, ಸಾಮಾಜಿಕ ಸಂರಚನೆ ಬಗ್ಗೆ, ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ, ಆಡಳಿತ ವೈಖರಿಗಳ ಬಗ್ಗೆ ಯಾವ್ದ್ರ ಬಗ್ಗೆನೂ ಮಾತಾಡಂಗಿಲ್ಲ. 3 ದಿವಸ ಆಗನೆ ರಾಜೇಂದ್ರ ಪ್ರಸಾದ್ ಮಣಿಭವನಕ್ಕೆ ಹೋಗ್ತಾನೆ. ಗಾಂಧೀಜಿ ಅವರೇ ಅಂತನ ಕೂಡು ಪಟೇಲ ಏನು ಖುಷಿ ಇದ್ದಿಲ್ಲ. ಸಂವಿಧಾನ ರಚನಾ ಸಮಿತಿ ನೀವೇ ಇದ್ದಿಲ್ಲಪ್ಪ 295 ಜನ. ಬ್ಯಾರಿಸ್ಟರ್ ಅಂಬೇಡ್ಕರ್ಗಂತೂ ಹೊರಗೆ ಹಾಕಿಬಿಟ್ವಿ ಐಡಿಯಾ ಮಾಡಿ, ಖುಷಿ ಇದ್ದೀರ ಅಂತಾರ. ಇಲ್ಲ ಮಹಾತ್ಮಾಜಿ ದಯವಿಟ್ಟು ಮನ್ನಿಸ್ಬೇಕು ಅಂತ. ಯಾಕೆ ಏನಾಯ್ತು ಅಂತ ಕೇಳೋದು, ನೀವೇ ಸ್ವತಂತ್ರ ಇದ್ದೀರಿ ಹ್ಯಾಂಗ ಬರ್ಕೋರ್ ಸಂವಿಧಾನ. ಇಲ್ಲ ಮಹಾತ್ಮಾಜಿ 295 ಜನ ಏನು ಸಂವಿಧಾನ ರಚನೆ ಸಮಿತಿ ಸಭೆ ಸದಸ್ಯರದಲ್ಲ, ಇವರೆಲ್ಲರೂ ಕಾಂಗ್ರೆಸ್ಸಿನ ಕಟ್ಟ ಅನುಯಾಯಿಗಳು, ನಿಮ್ಮ ದೊಡ್ಡ ಅನುಯಾಯಿಗಳು, ಅಭಿಮಾನಿಗಳದಾರ. ಒಬ್ಬರು ರಾಜಕೀಯ ತಜ್ಞರಿಲ್ಲ, ಸಂವಿಧಾನ ತಜ್ಞರಿಲ್ಲ, ಚರಿತ್ರೆ ತಜ್ಞರಿಲ್ಲ, ಆರ್ಥಿಕ ತಜ್ಞರಿಲ್ಲ, ಸಾಮಾಜಿಕ ತಜ್ಞರಿಲ್ಲ. ಈ ದೇಶದ ಅಸ್ಮಿತೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಬರೇ ದೇಶಾವರಿ ಮಾತಾಡ್ತಾರ. ಅದಕ್ಕಾಗಿ ಈ ದೇಶದ ಚರಿತ್ರೆಯಲ್ಲಿ ನಾನು ಗೌಣವಾಗಿ ಹೋಗ್ತೀನಿ, ಈ ದೇಶದ ಚರಿತ್ರೆಯಲ್ಲಿ ನಾನು ಅಸಮರ್ಥನಾಗಿ ಹೋಗ್ತೀನಿ, ಗೌಣವಾಗಿ ಹೋಗ್ತೀನಿ. ದಯವಿಟ್ಟು ಈ ಸಂವಿಧಾನ ರಚನಾ ಸಮಿತಿ ಪ್ರಕ್ರಿಯೆಯಿಂದ ನನ್ನನ್ನು ಬದುಕಿಸು ಅಂತೇಳಿ ರಾಜೇಂದ್ರ ಪ್ರಸಾದ್ ಮಣಿಭವನದಲ್ಲಿ ಇರ್ತಕ್ಕಂಥ ಗಾಂಧೀಜಿ ಕೇಳ್ತಾನೆ. ಗಾಂಧೀಜಿ ಅವಾಗ ಇದು ಹೊಡಿತಾರೆ. ಯಾಕೆ ಇದು ಹೊಡಿತಾರೆ ಅಂದರೆ ಸ್ನೇಹಿತರೆ, ಇದು ತುಂಬ ಸೂಕ್ಷ್ಮವಾದ ವಿಷಯ, ಅಥೆಂಟಿಕ್ ಆಗಿ ವಿಷಯ. ಈ ದೇಶದಲ್ಲಿ 565 ಸಂಸ್ಥಾನಗಳಿದ್ದವು. ಆವಾಗ ಬಿಕ್ನೇರಿನ ಮಹಾರಾಜ, ಕಾಶ್ಮೀರದ ಮಹಾರಾಜ, ಹೈದರಾಬಾದ್ ಮೀರ್ ಉಸ್ಮಾನ್ ಅಲಿ ಹರಾಡ್ಲತ್ತಿರು, ನಾವು ಭಾರತದ ಒಕ್ಕೂಟಕ್ಕೆ ಸೇರಂಗಿಲ್ಲ, ಯಾವೇನು ಮಾಡ್ಕೊಳ್ಳಿ ನಾವು ಸೇರಂಗಿಲ್ಲ ತಿಳಿದು. ಇವ್ರು ನೋಡಿ ಅವ್ರ ಅನುಯಾಯಿಗಳು ಅವರನ್ನು ಮುಸ್ಲಿಮ, ಅವರನ್ನು ಅವರವರ ಸಮುದಾಯದ ಅನುಯಾಯಿಗಳು ಪ್ರಾತ್ಯರ್ಸನೆ ಮಾಡ್ತಾ ಇದ್ರು. ಎಸ್ ಸಂವಿಧಾನ ಆಗಾದ ಗಾಡಿ ನಾವು ಇಂಡಿಪೆಂಡೆಂಟ್ ಉಳಮೆ ಅಂತಕ್ಕಂಥದ್ದು ಒಕ್ಕೂಟಕ್ಕೆ ಸೇರಬಾರ್ದಂಥದ್ದು. ಅವಾಗ ತಲೆಬಿಸಿ ಸ್ಟಾರ್ಟ್ ಆಗಿಬಿಡ್ತದೆ. ಗಾಂಧೀಜಿ ಏನು ಮಾಡಬೇಕು ಅಂದಾಗ ರಾಜೇಂದ್ರ ಪ್ರಸಾದ್ ಪಟೇಲ್ ಹೇಳ್ತಾರೆ, ನೋಡಿ ಆಸ್ಟ್ರೇಲಿಯಾ ಮತ್ತು ಕೆನಡಾ ಇತರ ದೇಶಗಳಿಗೆ ಸಂವಿಧಾನ ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನ ತಜ್ಞರಿಬ್ಬರದಾರೆ. ನನ್ನ ಹೆಸರು ಹೇಳಿ, ನಾನು ಅವ್ರ ಬಗ್ಗೆ ಆಫ್ರಿಕಾದಲ್ಲಿದ್ದ 1917 ಪೂರ್ವದಲ್ಲಿ ಅವ್ರ ಹೆಸರು ತುಂಬ ಕೇಳಿದ್ದೇನೆ. KC ವೀರ್ ಅಂತಂದ್ರೆ ಅವ್ರಿಗೆ ಹೋಗಿ ಭೇಟಿಯಾರಿ ಅಂತ ಹೇಳ್ತಾರೆ. ಅವ್ರು ಅಂದ್ರೆ ಐವರ್ ಜೆನ್ನಿಂಗ್ ಅಂತ ಇನ್ನೊಬ್ಬ ಸಂವಿಧಾನ ತಜ್ಞರು ಅವ್ರಿಗೆ ಭೇಟಿಯಾರಿ ಅಂತ. ಸೊ 1946 ಜೂನ್ ತಿಂಗಳಲ್ಲಿ ಇವರಿಬ್ಬರು ಏನು ಮಾಡ್ತಾರೆ, KC ವೀರ್ ಹತ್ರ ಹೋಗ್ತಾರೆ. KC ವೀರ್ ಹತ್ರ ಹೋಗಿ ದಯವಿಟ್ಟು ಯಾರು ರಾಜೇಂದ್ರ ಪ್ರಸಾದ್ ಪಟೇಲ್ ಅವರು ಭಾರತಕ್ಕೆ ಸಂವಿಧಾನ ಬರೆದು ಕೊಡ್ರಿ, ಅದಕ್ಕೆ ನಿಮ್ಗೆ ಏನು ಸಲ್ಲಬೇಕಾದೆಲ್ಲ ಸಲ್ಲಿಸ್ತೀವಿ ಅಂದಾಗ KC ವೀರ್ ಹತ್ರ ಬಡಪು ನಿಮ್ಮ ದೇಶ ಸಮಸ್ಯೆ ಬೇಡ. ಯಾಕಂದ್ರೆ ಒಂದು ದೇಶದಿಂದ ಒಂದು ಪ್ರಾಂತ್ಯದ ಆಚಾರ ವಿಚಾರ ನಡಿಗೆ ನುಡಿಗೆ ಸಂಸ್ಕೃತಿ ಭಾಷೆ ಎಲ್ಲ ವಿಭಿನ್ನತೆ ಇದೆ. ಒಂದೇ ಭಾಷೆ ಆಡ್ತಕ್ಕಂಥ ಜನಾಂಗದಲ್ಲೂ ಕೂಡ ವೈಭಿನ್ನತೆಯನ್ನು ಕಾಣ್ತೀವಿ, ವಿಭಿನ್ನತೆಯನ್ನು ಕಾಣ್ತೀವಿ. ಸೊ ಎಲ್ಲರಿಗೂ ವೆಲ್ಫೇರ್ ಆಗ್ತಕ್ಕಂಥ ಸಂವಿಧಾನ ನನ್ನ ಕಡೆಗೆ ಬರೆದುಕೊಳ್ಳಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ, ದಯವಿಟ್ಟು ಕ್ಷಮಿಸು ಅಂತ. ಅವಾಗ ಏನು ಮಾಡ್ತಾರೆ, ಅವರು ಬಂದ ದಾರಿ ಸುಂಕ ಎಲ್ಲ ತಿಳಿದು ಐವರ್ ಜೆನ್ನಿಂಗ್ ಹತ್ರ ಹೋಗ್ತಾರೆ. ಆಸ್ಟ್ರೇಲಿಯಾಕ್ಕೆ ಸಂವಿಧಾನ ಬರೆದು ಕೊಟ್ಟಿರ್ತಕ್ಕಂಥ ಐವರ್ ಜೆನ್ನಿಂಗ್ ಹತ್ರ ಹೋಗಿ ದಯವಿಟ್ಟು ಗಾಂಧೀಜಿಯವರು ನಿಮ್ಗೆ ರಿಕಮೆಂಡ್ ಮಾಡಿದ್ದಾರೆ, ಅದಕ್ಕೆ ದಯವಿಟ್ಟು ಭಾರತದ ಸಂವಿಧಾನ ನೀವು ಬರೆದು ಕೊಡಬೇಕು. ಅದು ಏನಾಗಲ್ಲ, ಬೇರೆ ರಾಷ್ಟ್ರಗಳಿಗೆ ಬರೆದು ಕೊಟ್ಟಿರ್ತಕ್ಕಂಥ ರೆಮ್ಯುನರೇಷನ್ಗಿಂತಲೂ ನಾವು ನಿಮಗೆ 10 ಪಟ್ಟು ಹೆಚ್ಚು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಐವರ್ ಜೆನ್ನಿಂಗ್ ಅವ್ರು ಹೇಳ್ತಾರೆ. ಐವರ್ ಜೆನ್ನಿಂಗ್ ಹತ್ರ ಸಾರಿ ಫ್ರೆಂಡ್ಸ್, ನನ್ನ ಕೈಲಿ ಬರೆದುಕೊಳ್ಳಕ್ಕಾಗಲ್ಲ. ಯಾಕೆ ಬರೆದುಕೊಳ್ಳಕ್ಕಾಗಲ್ಲ ಅಂದರೆ ಭಾರತ ತುಂಬ ಈ ಪ್ರಪಂಚದಲ್ಲೇ ತುಂಬ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಬಹುಸಂಸ್ಕೃತಿಯ ರಾಷ್ಟ್ರ ಭಾರತ. ಈ ಬಹುಸಂಸ್ಕೃತಿಯ ಬಹುಭಾಷೆಯ ಆಮೇಲೆ ಈ ವಾತಾವರಣ ವೈವಿಧ್ಯದಿಂದ ಕೂಡಿರ್ತಕ್ಕಂಥ ಭೂಭಾಗ ವೈವಿಧ್ಯದಿಂದ ಕೂಡಿರ್ತಕ್ಕಂಥ ಈ ರಾಷ್ಟ್ರಕ್ಕೆ ಎಲ್ಲ ಜನಾಂಗದವರಿಗೆ ವೆಲ್ಫೇರ್ ಆಗ್ತಕ್ಕಂಥ ಸಂವಿಧಾನ ನನ್ನ ಕಡೆ ಬರೆದುಕೊಳ್ಳಕ್ಕಾಗಂಗಿಲ್ಲ, ನಾನು ಅಸಮರ್ಥನಿದ್ದೀನಿ. ಒಂದು ದೇಶಕ್ಕೆ ಒಂದು ರಾಷ್ಟ್ರಕ್ಕೆ ಸಂವಿಧಾನ ಬರೆದು ಕೊಡ್ಬೋದು, ಒಂದು ರಾಷ್ಟ್ರಕ್ಕೆ ಬರೆದು ಕೊಡ್ಬೋದು, ಆದರೆ ಒಂದು ದೇಶಕ್ಕೆ ಸಂವಿಧಾನ, ಅದು ಭಾರತ ಅಂತ ದೇಶಕ್ಕೆ ಬರೆದುಕೊಳ್ಳಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆವಾಗ ಐವರ್ ಜೆನ್ನಿಂಗ್ ಅವರಿಗೆ ರಾಜೇಂದ್ರ ಪ್ರಸಾದ್ ಕೇಳ್ತಾರೆ. ನೋಡಿ ಯಾಕೆ ಬಿಕ್ಕತ್ತಿರ್ತದೆ ರಾಜೇಂದ್ರ ಪ್ರಸಾದ್ ಅವರಿಗೆ. ವಾಪಸ್ ಬಂದರೆ ಈ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಗಮನ ಆಗಿ ಹೋಗ್ತಾನೆ. ಹತ್ತಕ್ಕೆ ಹೇಳ್ತಾನೆ, ಏನಾದರೂ ಮಾರ್ಗದರ್ಶನ ಮಾಡಿದಾಗ ಐವರ್ ಜೆನ್ನಿಂಗ್ ಹೇಳ್ತಾರೆ, ಎಂಥ ಮೂರ್ಖರಿದ್ದೀರಿ ಭಾರತೀಯರು ಅಲ್ರಿ. 1919 ಎಡ್ವಿನ್ ಆರ್ ಸೆಲಿಮನ್ ಅವರ ಶ್ರೇಷ್ಠ ಅರ್ಥಶಾಸ್ತ್ರ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಅವರ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಅವನನ್ನು ಕಲಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕಲಿಸಿರ್ತಕ್ಕಂಥ ಪ್ರಾಧ್ಯಾಪಕರು ಅವರು ಬರೆದಿರ್ತಕ್ಕಂಥ ಒಂದು ಥೀಸಸ್ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ 1917 ಸಬ್ಮಿಟ್ ಮಾಡಿದ್ರೆ 27 ತನಕ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕಾಗಿಲ್ಲ. ಅಂತ ಥೀಸಸ್ ಬರೆದಿರ್ತಕ್ಕಂಥ ಪ್ರೊಫೆಸರ್ಗೆ ಚಿಂತನೆ ಮಾಡ್ಲಿಕ್ಕೆ ಹಚ್ಚಿರ್ತಕ್ಕಂಥ ಥೀಸಸ್ ಬರೆದಿರ್ತಕ್ಕಂಥ ಒಬ್ಬ ಆರ್ಥಿಕ ತಜ್ಞ ಭಾರತದಲ್ಲಿದ್ದಾನೆ. 1927 ದೇಶವನ್ನು